ಯಶಸ್ವಿಗೊಳಿಸುವಂತೆ ಸಂಸದ ರಾಜಶೇಖರ್ ಇಟ್ನಾಳ್ ಮನವಿ. ಗಂಗಾವತಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಅಂಜನಾದ್ರಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬರುವ ತಿಂಗಳು ಡಿಸೆಂಬರ್ 2 ಮತ್ತು 3ರಂದು ನಡೆಯಲಿರುವ ಶ್ರೀ ಹನುಮಮಾಲಿ ಅಂಗವಾಗಿ ಸಂಸದರಾದ ರಾಜಶೇಖರ್ ಇಟ್ನಾಳ್ ಅವರು ಅಧಿಕಾರಿಗಳ ಮಹತ್ವದ ಸಭೆ ನಡೆಸಿದರು. ಹನುಮಮಾಲಿ ಕಾರ್ಯಕ್ರಮವನ್ನು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಸಹಾಯಕ ಆಯುಕ್ತರಾದ ದಯಾನಂದ್ ಮಾಲಗತ್ತಿ, ತಹಶೀಲ್ದಾರ್ ಯು ನಾಗರಾಜ್, ರಾಜವಂಶಸ್ಥರಾದ ಲಲಿತಾರಾಣಿ, ಶ್ರೀರಂಗದೇವರಾಯಲು, ಆನೆಗುಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹುಲಿಗೆಮ್ಮ, ಹೊನ್ನಪ್ಪನಾಯ್ಕ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ವೆಂಕಟೇಶ್ ಬಾಬು, ಸಮಿತಿಯ ಅಧ್ಯಕ್ಷರಾದ ಮತ್ತು ಹೇರೂರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಅಂಬರೀಶ್ ಗುನಾಳ ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳು ಸೇರಿದಂತೆ ಆನೆಗುಂದಿ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು ಪೂರ್ವ ಸಿದ್ಧತಾ ಮಹತ್ವದ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈಗಲಿರುವಂಥ ಒಂದು ಹವಾಮಾನ ಗೈಡ್ಲೈನ್ಸ್ ಏನದಾವು, ಫಾರೆಸ್ಟ್ ಏರಿಯಾದಿರ್ಬೋದು, ಆಮೇಲೆ ಸಂಸದರು ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರು ಇದೆಲ್ಲ ಕನ್ಸ್ಟ್ರಕ್ಷನ್ ಫಾಸ್ಟ್ ಆಗ್ತವೆ ಅಂತ ತಾವೆಲ್ಲ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಈಗ ಒಂದು ಹಂತಕ್ಕೆ ಬಂದವು. ಈಗ ಈ ವರ್ಷ ಆಗಲಿ ಟಾಯ್ಲೆಟ್ ಫೆಸಿಲಿಟೀಸ್ ಇಲ್ಲಿ ಯೂಸ್ ಮಾಡೋದು ಅಥವಾ ನೆಕ್ಸ್ಟ್ ಇಯರ್ ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ಎಲ್ಲರಿಗೂ ಅನುಕೂಲ ಆಗುವಂಗೆ ನಾವೇನು ವರ್ಷ ಮಾಡ್ಕೊತ ಬಂದೇವೆ. ಮತ್ತೊಮ್ಮೆ ತಮ್ಮಿಂದ ಮಾಹಿತಿ ತೊಗೊಂಡು ಈಗ ಮಾನ್ಯ ಸಂಸದರು ಅದ್ರ ಬಗ್ಗೆ ಎಲ್ಲ ಬ್ರೀಫ್ ಮಾಡ್ತಾರೆ. ಈಗ ಇವರು ಮಾಡ್ತಾ ಇರೋದು, ಈಗ ಸಾಹೇಬರು ಮಾಡ್ತಾ ಇರೋದು ನಮ್ಮ ಅಧಿಕಾರಿಗಳ 4ನೇ ಮೀಟಿಂಗ್ ಆಗಿ ತಮ್ಮದ ಮಾಹಿತಿ ತೊಗೊಂಡು ಮತ್ತು ಇನ್ನೂ ಒಂದೆರಡು ಮೀಟಿಂಗ್ ಮಾಡ್ತಾರೆ. ಅದಕ್ಕೆ ಅವರಿಂದ ನಾವು ಫೈನಲ್ ಆಗಿ ಈಗ ಮಾಹಿತಿಯನ್ನು ತೊಗೊಂಡು ಅವರು ಸಾಹೇಬರು ನಮಗೆಲ್ಲ ಈಗ ಗೈಡೆನ್ಸ್ ಕೊಡ್ತಾರೆ. ಮತ್ತು ಏನಾದರೂ ಇತ್ತಂದರೆ ನೀವು ನಮಗೆ ಹೇಳಿ ನಾವು ಅದನ್ನು ಮತ್ತೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ಮಾನ್ಯ ಸಂಸದರು ಒಂದೆರಡು ಮಾತಾಡಬೇಕಂತ ಹೇಳಿ. ಅಂಜನಾದ್ರಿ ಹನುಮ ಜಯಂತಿ ಮತ್ತು ಹನುಮಮಾಲೆಗಳು ಪ್ರತಿ ವರ್ಷವೂ ನಡೀತಾ ಇದೆ. ಪ್ರತಿ ವರ್ಷವೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇವು ಕಂಪಲ್ಸರಿಯಾಗಿ ಇದು ಪ್ರತಿ ಸಲ ನಡೀತಾ ಇರಬೇಕಾದ್ರೆ ಇದಕ್ಕೆ ನಾವು ಪರ್ಮನೆಂಟಾಗಿ ಸೊಲ್ಯೂಷನ್ ಹುಡಬೇಕು. ಇವತ್ತು ಸ್ನಾನಘಾಟ ಆಗಿರ್ಬೋದು, ಅಲ್ಲಿ ಚಿಂತಾಮಣಿ ಹತ್ರ ಅಲ್ಲಿ ಸುಮಾರು ಡೇಂಜರ್ಸ್ ಇದೆ. ಅಲ್ಲಿ ಒಂದು ಸುಳಿ ಅಲ್ಲಿ ಅದನ್ನು ಸ್ನಾನಘಾಟ ಮಾಡಿ ಮತ್ತು ಅಂಬಿಗೆಗಳ ಹತ್ರ ಸ್ನಾನಘಾಟ ಮಾಡಿ ಸಣಾಪುರು ಇವೆಲ್ಲವೂ ಪ್ರತಿ ಸಲ ಆಗ್ತಾ ಇರೋದ್ರಿಂದ ಇದು ಪರ್ಮನೆಂಟಾಗಿ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ. ಇನ್ನೊಂದು, ಈ ಭಾಗದಲ್ಲಿ ಈಗ ಅಂಜನಾದ್ರಿ ಭಾಗದಲ್ಲಿ ಚಿರತೆಗಳ ಕಾಟ ಅತಿ ಹೆಚ್ಚಾಗಿದೆ. ಒಂದು ಚಿರತೆ ಹಿಡ್ಕೊಂಡು ಹೋದ್ರೆ 3 ಚಿರತೆ ಬಿಟ್ಟು ಹೋಗ್ತಾರೆ. ರಾತ್ರಿ ಎಲ್ಲಿ ಬಿಡ್ತೀರಿ ಅಂದ್ರೆ ಅವ್ರು ದಾಂಡಲ್ಲಿ ಬಿಡ್ತೀವಿ, ಅಲ್ಲಿ ಬಿಡ್ತೀವಿ ಅಂತ ಹೇಳ್ತಾರೆ. ನಾನು ಈ 4 ತಿಂಗಳಲ್ಲಿ ಒಂದು ಚಿರತೆ ಹಿಡಿಸ್ಕೊಟ್ಟಿದ್ವಿ. ಇವತ್ತಿಗೆ ಮತ್ತೆ 4 ಆಗ್ಯಾವ. ಮತ್ತು ನಿನ್ನೆ ಒಂದು ಇಲ್ಲಿ ಮತ್ತೆ 3 ಹೊರಗಡೆ ಇದ್ದಾವೆ. ಈಗ ಹನುಮಮಾಲೆಗಳಿಗೆ ಬರೋರಿಗೆ ನೈಟ್ ಟೈಮ್ನಲ್ಲಿ ಬರ್ತಾರೆ, ಅವರಿಗೆ ಸಮಸ್ಯೆ ಆಗಬಾರ್ದು. ಯಾಕಂದರೆ ಕಡೆ ಬಂದು ಸುತ್ತಲ ಬಾಗಿಲು ಅಂತಿದೆ, ಅಲ್ಲಿ ಸುಮಾರು ಡೇಂಜರ್ಸ್ ಇದೆ. ಅಲ್ಲಿ ಲೈಟ್ ವ್ಯವಸ್ಥೆ ಮಾಡಬೇಕು. ಆ ಕಡೆ ಬಗ್ಗೆ ಶ್ರೀರಂಗದಲ್ಲಿ ಸರ್ಕಲಿಂದ ಲೈಟ್ ವ್ಯವಸ್ಥೆ ಆ ಕಡೆ ಈ ಕಡೆ ರೋಡ್ ಬಾಜು ಮಾಡ್ಕೊಂಡು ಬಂದರೆ ಹನುಮ ಭಕ್ತರಿಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದ್ರೆ ಅಲ್ಲಿ ಬೇರೆ ಕಡೆ ಏನು ಸಮಸ್ಯೆ ಇಲ್ಲ. ಆ ಕಡೆ ಬಂದು ಗುಡ್ಡದ ಹತ್ರ ಸ್ವಲ್ಪ ಇಲ್ಲಿ ಆನೆಗುಂದಿ ಬೈಪಾಸಲ್ಲಿ ನಾವು ಗ್ರಾಮ ಪಂಚಾಯತಿಂದ ಲೈಟ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆಲ್ರೆಡಿ. ಈ ಭಾಗದಾಗ ಸ್ವಲ್ಪ ಲೈಟ್ ವ್ಯವಸ್ಥೆ ಸರ್ಕಾರ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇನ್ನೊಂದು, ಈ ಬೆಟ್ಟ ಹತ್ತಬೇಕಾದ್ರೆ ಅದು ನರಳಿತ್ತು, ಅರ್ಧ ಮಾಡಿದ್ದಾರೆ. ಇಕ್ಬಲ್ ಅನ್ಸರ್ ಅವರಿದ್ದಾಗ ಅರ್ಧ ಮಾಡಿದ್ದಾರೆ, ಇನ್ನೂ ಅರ್ಧ ಹಾಗೇ ಇದೆ. ಈ ಬರ್ತಕ್ಕಂಥ ಅನುದಾನವನ್ನು ಅಂಜನಾದ್ರಿ ಬರ್ತಕ್ಕಂಥ ಅನುದಾನವನ್ನು ಅದನ್ನು ಮುಂದುವರಿಸಬೇಕು. ಏನು ಬೇಕಾದ್ರೆ ಇನ್ನೂ ಬಿಸಿಲಿದೆ, ಭಕ್ತರಿಗೆ ತ್ರಾಸ ಆಗ್ತದೆ. ಮತ್ತು ಕರಡಿ ಮತ್ತು ಚಿರತೆ ಕಾಟ ಇರೋದ್ರಿಂದ ಇಲ್ಲಿ ಕೆಳಗಡೆ ಇರೋದು ಸೇಫ್ಟಿ ಇದೆ. ಅಲ್ಲಿ ಮುಂದೆ ಹೋಗ್ತಾ ಒಳಗಡೆ ಬರ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಮೆನ್ಷನ್ ಮಾಡ್ಕೊಂಡು ಅದು ಇಂಪಾರ್ಟೆಂಟು. ಈಗ ಆಗಿಲ್ಲಂದ್ರೆ ಮುಂದಿನ ದಿನಗಳಲ್ಲಿ ಅದನ್ನೊಂದು ಮಾಡಿಸಿದ್ರೆ ಭಕ್ತರಿಗೆ ಅನುಕೂಲ ಆಗುತ್ತೆ. ಅದೇ ರೀತಿ ಈ ಕಡೆಗೆ ಉತ್ತರ ದಿಕ್ಕಿಗೆ ಹನುಮಮಾಲೆದಾರಗಳು ಇಳಬೇಕಾದ್ರೆ ಅದು ಸುಮಾರು ಸಮಸ್ಯೆ ಇದೆ. ಇದು ಯಾವ ರೀತಿ ಮಾಡಿದ್ರು ಅದನ್ನು ಅದೇ ರೀತಿಯೇ ಹೋಗ್ತಾ ನಳಲ್ಲಿ ಹೋಗಬೇಕು ಅನ್ನುವ ಒಂದು ಸ್ವಾಮಿಗಳು ಬಂದು ನಿಧಾನವಾಗಿ ನಳಲ್ಲಿ ಹೋದರೆ ಇನ್ನೂ ನಮಗೆ ಹನುಮಪ್ಪಗ ಬರೋ ಭಕ್ತರು ಇನ್ನೂ ಹೆಚ್ಚಾಗ್ತಾರೆ ಅಂತೇಳಿ ನಮ್ಮ ಅನಿಸಿಕೆ. ಚಿಕ್ಕರಂಬೂರು ಟೂದಲ್ಲಿ ಸ್ವಲ್ಪ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ CC ಹಾಕಬೇಕಾಗಿದೆ. ಹೆಚ್ಚು ಕಮ್ಮಿ ಇರೋದ್ರಿಂದ ಅಲ್ಲಿ ಬರೀ ಪೈಪ್ ಹೊಡೆಯೋದು, ಅಲ್ಲಿ ಸಮಸ್ಯೆ, ಕುಡಿಯೋ ನೀರಿಗೆ ಹನುಮ ಭಕ್ತರಿಗೆಲ್ಲ ತೊಂದರೆ ಆಗ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಅಲ್ಲಿ ಕೆಬ್ಬಣ ಪೈಪ್ ಹಾಕಿದ್ರೆ ತುಂಬ ಅನುಕೂಲ ಆಗ್ತದೆ ಅಂತೇಳಿ ನಾನು ಹೇಳ್ಬೋದು. ಜೈ ಅತಿ ಕಲುಷಿತ ತಿರುವುಗಳಿದ್ದಾವೆ. ರಸ್ತೆ ಅಕ್ಕಪಕ್ಕ ಎಲ್ಲ ಗಿಡಗಳೆಲ್ಲ ಬೆಳೆದು ವೆಹಿಕಲ್ ಬರೋದಕ್ಕೆ ಮುಂದೆ ದಾರಿ ಕಾಣ್ದಂಗೆ ಆಗಿದೆ ಕಲುಷಿತ. ಹೀಗಾಗಿ PWD ಡಿಪಾರ್ಟ್ಮೆಂಟ್ ಅವರು, ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರು ಆ ರಸ್ತೆಗಳನ್ನ ಸ್ವಚ್ಛ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ನಮ್ಮ ಮುಖಂಡರು ಮಾತಾಡಿದಂಗೆ
ಈ ಭಾಗದಲ್ಲಿ ಅತಿ ಹೆಚ್ಚು ಚಿರತೆ ಹಾವಳಿ, ಪದೇ ಪದೇ ಚಿರತೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಎಲ್ಲವೂ ಕೂಡ ಆಗ್ತಾ ಇದೆ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಏನು ಮನವಿ ಮಾಡ್ತೀವಿ ಅಂತ ಹೇಳಿದರೆ, ಹಾಗೆ ನಾವು ಶಬರಿಮಲೆ ಹೋಗಬೇಕಾದ್ರೆ ಅಲ್ಲಿ ಆನೆ ಮತ್ತು ಹುಲಿಗಳ ಕಾಟಕ್ಕಾಗಿ ಏನು ಮಾಡ್ತಾರೆ, ಅಲ್ಲಲ್ಲಿ ಕ್ರ್ಯಾಕರ್ಸ್ಗಳನ್ನ ಹಚ್ತಾರೆ, ಪಟಾಕಿಗಳನ್ನ ಸಿಡಿಸ್ತಕ್ಕಂಥದ್ದು ಮಾಡ್ತಾರೆ. ಅಂದರೆ ಸೌಂಡ್ ಬಂದರೆ ಅವು ರಸ್ತೆಗೆ ಬರೋದಿಲ್ಲ. ಹಾಗಾಗಿ ಬೆಳಕಿನ ಜೊತೆಗೆ ಈ ಕ್ರ್ಯಾಕರ್ಸ್ಗಳನ್ನ ಮತ್ತೆ ಫಾರೆಸ್ಟ್ ವಾಚರ್ಸ್ ಏನಿದ್ದಾರೆ ಬೇರೆ ಕಡೆಯಿಂದ ಇಲ್ಲಿ ಒಂದು 2-3 ದಿನ ಯಾರು ನಡ್ಕೊಂಡು ಬರ್ತಾರೆ ಭಕ್ತರು, ಅವರ ಸೆಕ್ಯೂರಿಟಿ ದೃಷ್ಟಿಯಿಂದ ವಾಚರ್ಸ್ನ ಜಾಸ್ತಿ ಸಂಖ್ಯೆಯಲ್ಲಿ ಮಾಡಬೇಕು, ಮತ್ತು 24x7 ಅವರು ಕೆಲಸ ಮಾಡೋದಾಗಬೇಕು. ಅದೇ ರೀತಿ ನಾವು ಪ್ರತಿ ಸಾರಿ ಕೂಡ ಕುಡಿಯೋ ನೀರಿನ ವಿಷಯವಾಗಿ ನಾವು ಮಾತಾಡ್ತಾ ಇದ್ದೀವಿ. ಚಿಕ್ಕರಾಂಪುರ ಗ್ರಾಮದಲ್ಲಿ ಆ ಕಡೆ ಇಳಿದು ನಾವೇನು ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಆ ಪ್ರದೇಶದಲ್ಲಿ ಪದೇ ಪದೇ ಅಲ್ಲಿ ಪೈಪ್ಗಳು ಹೊಡೆದೋಗ್ತಕ್ಕಂಥದ್ದು, ಯಾಕಂದರೆ ವೆಹಿಕಲ್ ಫ್ಲೋ ಇರುತ್ತೆ, ಹಾಗಾಗಿ ಅಲ್ಲಿ ಪೈಪ್ಗಳು ಹೊಡೆದೋಗ್ತಕ್ಕಂಥದ್ದು ಆಗ್ತಾ ಇದೆ. ಒಂದು ಪರ್ಮನೆಂಟ್ ಆಗಿ ನಾವಲ್ಲಿ CC ರೋಡ್ನ ವ್ಯವಸ್ಥೆ ಅಪ್ ಟು ನಮ್ಮ ವೇದ ಪಾಠಶಾಲೆವರೆಗೂ CC ರೋಡ್ ವ್ಯವಸ್ಥೆ ಮಾಡಿದರೆ ಬಹಳ ಅನುಕೂಲ ಆಗುತ್ತೆ. ನಾವು ಕಳೆದ ಸಾರಿ ಆನೆಗುಂದಿ ಗ್ರಾಮ ಪಂಚಾಯತಿ ವತಿಯಿಂದ ಸುಮಾರು 4,000 to 5,000 ಈ ವಾಟರ್ ಪೌಚಸ್ಗಳನ್ನ ಕೊಟ್ಟಿದ್ವಿ. ಅದೇ ರೀತಿ ನಮ್ಮ ಬಸವದುರ್ಗ ವಿಲೇಜಲ್ಲಿ ಕೂಡ ನೀರಿನ ವ್ಯವಸ್ಥೆ ಮಾಡಿದ್ವಿ. ಮತ್ತೆ ತಾತ್ಕಾಲಿಕವಾಗಿ ಶಾಲೆ ಒಳಗಡೆ ಯಾರು ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಕೂತ್ಕೊಳ್ಳೋದಕ್ಕೆ ನೆರಳಿನ ವ್ಯವಸ್ಥೆ ಜೊತೆ ಅಲ್ಲಿ ಒಂದು ಟೆಂಟ್ ಹಾಕಿ ಅವ್ರಿಗೆ ಮಜ್ಜಿಗೆ ಮತ್ತು ಬಾಳೆಹಣ್ಣು ಈ ಥರದನ್ನ ವಿತರಣೆ ಮಾಡ್ತಕ್ಕಂಥದ್ದನ್ನ ನಾವೆಲ್ಲ ಮಾಡಿದ್ವಿ. ಅದೇ ರೀತಿ ಸುತ್ತಮುತ್ತ ಗ್ರಾಮಸ್ಥರು ಕೂಡ ಮಾಡ್ತಾರೆ. ಇನ್ನಷ್ಟು ಈ ಬಾರಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸಬೇಕು ಅಂತೇಳಿ ಎಲ್ಲರಿಗೂ ಮನವಿ ಮಾಡಿ, ಮಾಲಾಧಾರಿಗಳಿಗೆ, ಪಾದಯಾತ್ರೆಗಳಿಗೆ, ಗಂಗಾವತಿ ನಗರದಿಂದ ಸಾಯಿನಗರದವರೆಗೆ ರಸ್ತೆ ಬಹಳ ವಿಪರೀತ ಹಾಳಾಗಿ ರಸ್ತೆಯ ಅಭಿವೃದ್ಧಿ ಆಗಬೇಕು. ಆನಂತರ ಸಂಗಾಪುರವರೆಗೆ ಊರುವರೆಗೆವರೆಗೂ ರಸ್ತೆ ಕೂಡ ಬಹಳ ಹರಿಗಿದೆ, ಅದನ್ನು ನಾವು ಗಮನಿಸಬೇಕು. ಅದೇ ರೀತಿ ಮೇಲೆ ಸ್ವಯಂ ಮೇಲೆ ಕಾರ್ಯಕರ್ತರು, ಬೆಟ್ಟದ ಮೇಲೆ ಕಾರ್ಯಕರ್ತರು ಸುಮಾರು 300 ಜನ ಇರ್ತಾರೆ. ಸೊ 500 ಜನ ಆಗುವಷ್ಟು ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಇರಬೇಕು. ಮೇಲೆ ಬೆಟ್ಟದ ಮೇಲೆ ಮಾಡಬೇಕು. ಆಮೇಲೆ ಈಗ ಕಾರ್ಯಕ್ರಮ ಮುಗಿದ ನಂತರನೂ ಕೂಡ ಈ ಸುತ್ತಮುತ್ತ ಗ್ರಾಮಗಳಿಂದ ಬರುವಂಥ ಪಾದಯಾತ್ರೆಗಳ ಬಿಟ್ಟೋದಂಥ ಎಲ್ಲ ಇದು ಬಿಟ್ಟೋಗಿರ್ತಾರೆ, ಅದನ್ನೆಲ್ಲ ಸ್ವಚ್ಛತಾ ಕಾರ್ಯ ಆಗಬೇಕು ಎಲ್ಲ ಕಡೆಯಿಂದ. ಈ ಭಾಗ ಕಮಲಾಪುರದ ಭಾಗದಿಂದ ಆಗಲಿ, ಗಂಗಾವತಿ ಭಾಗ ಆಗಲಿ, ಎಲ್ಲ ಕಡೆಯಿಂದ ಬಂದು ಹೋದ್ಮೇಲೆ ಗ್ರಾಮಸ್ಥರಿಗೆ ಅದೊಂದು ದೊಡ್ಡ ಸಮಸ್ಯೆ ಆಗ್ತದೆ. ಆಮೇಲೆ ದಯವಿಟ್ಟು ಮಾಲಾಧಾರಿಗಳಲ್ಲಿ ನಾವು ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಾವು ಯಾರು ದಯವಿಟ್ಟು ಯಾವುದೇ ರೀತಿಯಾದಂಥ ಓಟಿಂಗ್ಸ್ ಹಿಡ್ಕೊಂಡಾಗಲಿ, ಯಾವುದೇ ಜೈಘೋಷ ಹಾಕೋದು ಬೇಡ. ದಯವಿಟ್ಟು ಆಂಜನೇಯ, ರಾಮ, ವಿಷ್ಣು ಇರಲಿ. ಕೆಲವೊಂದ್ಸಲ ಘಟನೆಗಳು ನಡೆದಿದೆ, ನಾವೆಲ್ಲ ಅದನ್ನು ಸ್ವಲ್ಪ ದಯವಿಟ್ಟು ಕೇಳಬೇಕು. ಯಾಕಂದ್ರೆ ಯಾರು ಬರ್ತಾರೋ ಯಾರೋ ಗೊತ್ತಿರೋದಿಲ್ಲ, ಮಾಲಾಧಾರಿಗಳು ಇವ್ರ ಮೇಲೆ ಅವ್ರ ಮೇಲೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಕೂಡ ಘಟನೆಗಳು ಆಗಿದ್ದಾವೆ. ಆ ರೀತಿ ಆಗದಂಗೆ ದಯವಿಟ್ಟು ನಮ್ಮ ಒಂದು ರಿಕ್ವೆಸ್ಟ್ ಅಂದರೆ, ಇದೊಂದು ನಿಮ್ಮಲ್ಲಿ ನಾವು ಮನವಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಆ ರೀತಿ ಆಗಲಾರ್ದು. ಗಂಗಾವತಿ ಶಾಂತಿಗೆ ಪ್ರಸಿದ್ಧವಾದಂಥ ಸ್ಥಳ. ಹಾಗಾಗಿ ತಾವು ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ತಮ್ಮ ಜವಾಬ್ದಾರಿ ಕೂಡ ಪ್ರತಿಯೊಬ್ಬರ ಜವಾಬ್ದಾರಿ. ಹಾಗಾಗಿ ಯಾವುದೇ ರೀತಿಯಾದಂಥ ಓಟಿಂಗ್ ಸುಳ್ಳು ಬರೋದಾಗಲಿ, ಜಯಘೋಷ ಬೇರೆ ಯಾವುದೇ ಇರಬಾರ್ದು. ಬರೀ ಆಂಜನೇಯ, ರಾಮ ಅದಷ್ಟೇ ಜಯಘೋಷ ಇರಲಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ನಾವು ಯಾರು ಅನ್ಯತ ಭಾವಿಸಬಾರ್ದು. ಅದೇ ರೀತಿ ನಾವು ಈಗ ಯಾಕಂದ್ರೆ ನಾವು ಒಂದು ಈ ಸರ್ಕಾರದ ಭಾಗವಾಗಿರೋದು, ನಾವು ಈಗೇನು ಸರ್ಕಾರದಿಂದ ನಾಮನಿರ್ದೇಶಿಸಿಕೊಂಡ ಸದಸ್ಯರಲ್ಲಿ ಬೇರೆ ಸಂಘಟನೆಗಳಾಗಲಿ ನಿಮ್ಮಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬೋದಾ ಅಂತ ನಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಅವರು ಸೇವೆ ಮಾಡಬೇಕು ಆಂಜನೇಯನ ಅಂತ ಹೇಳಿ. ಯಾಕಂದ್ರೆ ಅಧಿಕಾರಿಗಳು ಅವ್ರದೇ ಆಗಿರ್ತದೆ. ನಮ್ಮನ್ನು ಕೂಡ ಇದರಲ್ಲಿ ವಾಲಂಟಿಯರ್ ಆಗಿ ಇನ್ವಾಲ್ವ್ಮೆಂಟ್ ಆಗ್ಬೇಕಂತೇಳಿ ನಾವು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ತಾವೆಲ್ಲರೂ ಶಾಂತಿಗೆ ಮತ್ತು ಸುವ್ಯವಸ್ಥತೆಗೆ ಗಂಗಾವತಿ ಹೆಸರನ್ನು ಉಳಿಸಬೇಕು. ಮತ್ತು ಅದ್ರ ಜೊತೆಗೆ ಗಂಗಾವತಿ ನಾವೇನು ಕೇಳ್ಬೋದು, ಮೇನ್ ಗಂಗಾವತಿಯಲ್ಲೇ ನಗರವನ್ನು ಅಲಂಕರಿಸಬೇಕು. ಇವತ್ತು ನಗರಸಭೆಯವರು ಅವ್ರದ್ದೇ ಜವಾಬ್ದಾರಿ ಅಂತೇಳಿ ನಗರಸಭೆಯವರು ಬಲಿಲ್ಲ. ಅದಕ್ಕಾಗಿ ನಾವು ಇದನ್ನು ನಮ್ಮ ಲೋಕಸಭಾ ಸದಸ್ಯರು ಹೆಚ್ಚಿನ ರೀತಿ ಅವರಿಗೆ ಈ
ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಕೊಡ್ತದೆ. ಒಪ್ಪಿಗೆ ಇದೆಯಲ್ಲ, ಆರಾಧನಾ ಸಮಿತಿಯ ಜವಾಬ್ದಾರಿನ ಹೊಂದಂತ ವಿಶ್ವನಾಥ್ ಮಾಲ್ಪಟ್ ಮತ್ತು ರವಿ ಅವರು ಲೋಕಸಭಾ ಸದಸ್ಯರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರ ಸಹಕಾರದಿಂದ ತಾವು ವ್ಯಕ್ತಿಯಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೋಬೇಕು ಅಂತೇಳಿ ಆಗ್ಬೋದಾ ಅಂತ ನೀವು ಕೇಳಬಾರ್ದು. ನೀವು ನಿಮ್ಮ ಸೂಚನೆಯನ್ನು ಕೊಡಬೇಕು. ನಿಮ್ಮಿಂದ ನಾವು ನಿಮ್ಮ ಜೊತೆ ನಾವಿದ್ದೀವಿ. ಇದಿಲ್ಲ, ಮಜ್ಜಿಗೆ ಕೊಡ್ತಾರೆ, ನೀರು ಕೊಡ್ತಾರೆ, ಟಿಫನ್ ಕೊಡ್ತಾರೆ, ಎಲ್ಲ ಕೊಡಕ್ಕಿದ್ದಾರೆ ಅವ್ರು ಕೊಡಕ್ಕಿದ್ದಾರೆ. ನಾವೇನ್ ಹೇಳ್ತಾ ಇದೀವಿ, ನೀವು ಬರೋಂಥ ಭಕ್ತರಿಗೆ ಬರೀ ಮಜ್ಜಿಗೆ ಇದು ಕೊಡೋದಕ್ಕಿಂತ ನೀವು ಉಳ್ಕೊಳಕ್ಕೊಂದು ಶ್ಯಾಮೇನ್ ಹಾಕ್ಬಿಟ್ಟು ವ್ಯವಸ್ಥೆ ಮಾಡಿಬಿಟ್ಟು ಅವ್ರಿಗೆ ಶೌಚಾಲಯ, ನೀರು, ಒಂದೇ ಟಿಫನ್ ಇಷ್ಟು ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದ್ರೆ ನೀವು ಇಲ್ಲಿದಂತಾನೆ ಹೇಳ್ತಾ ಇಲ್ಲ. ಇಟ್ನಾಳ್ ಇರ್ಬೋದು, ಬಂಡಿ ಯಲ್ಲಾಪುರ ಮಾಡ್ಬೋದಲ್ಲ ವ್ಯವಸ್ಥೆನ. ಅಲ್ಲಿ ನಾವು ಅವ್ರು ಮಾಡ್ಲೇಬೇಕಂತ ಓದ್ತಾ ಇಲ್ಲ, ನಾವು ಅಟ್ಲೀಸ್ಟ್ ರಿಕ್ವೆಸ್ಟ್ ಮಾಡ್ಬೋದಲ್ಲ ಊರನ್ನರಿಗೆ, ನೀವು ಈ ತರ ಒಂದು ಅವಕಾಶ ಇದ್ರೆ ಮಾಡ್ರಿ. ಯಾರು ಸೆಕ್ಟರ್ ಅದ್ರ, ಯಾಕಂದ್ರೆ ಇವತ್ತು ಏನಾಗುತ್ತೆ, ದೇವಸ್ಥಾನ ನಾವು ಹುಲಿಯನ್ ಗುಡಿಗೆ ನಾವು ನೋಡ್ತೀವಿ, ದೇವಸ್ಥಾನಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ, ಎಷ್ಟು ದುಡ್ಡು ಕೊಡ್ತಾರಂದ್ರೆ ನೀವು ಕರೆಕ್ಟಾಗಿ ಕೆಲಸ ಮಾಡ್ತೀರಾ, ನೀವು ಸಾಕನಷ್ಟು ದುಡ್ಡು ಕೊಡ್ತಾರೆ, ಸಾಕನಷ್ಟು ಕೆಲಸ ಮಾಡ್ತಾರೆ. ನಾವು ಒಂದು ದಿವಸ ದೇವಸ್ಥಾನಕ್ಕೆ ನಾವು ಪ್ರಸಾದ ಕೊಡ್ದಂದ್ರೆ ಒಂದೇ ದಿವಸ 6 ನಮೂನೆ ಸ್ವೀಟ್ ಕೊಟ್ಟರು. 6 ನಮೂನೆ ಸ್ವೀಟ್ ಕೊಟ್ಟು ಜನ ತಿನ್ನಕ್ಕಾಗ್ತಿರಲ್ಲ, ಊಟ ಮಾಡೋಕ್ಕಾಗ್ತಿರಲ್ಲ, ಅಷ್ಟೊಂದು ಸ್ವೀಟ್ ಹೆಚ್ಚೆಚ್ಚಿಗೆ ಇರ್ತದೆ ನಮ್ಮಲ್ಲಿ. ಹಂಗೆ ನಾವೊಂದು ಪ್ರಯತ್ನ, ಯಾರು ಭಕ್ತರದಾರ, ಯಾರು ಸೇವೆ ಮಾಡ್ಬೇಕಂತಾರ ಅವ್ರಿಗೆ ಮಾಡಕ್ಕೆ ಒಂದು ಅವಕಾಶ. ಏನೇನು ನಾವು ಎಲ್ಲ ಗ್ರಾಮ ಪಂಚಾಯತ್ ಕರೆದು ಬಿಟ್ಟು ಎಷ್ಟು ಜನಕ್ಕೆ ವ್ಯವಸ್ಥೆ ಮಾಡ್ರಿ ಅಂತ ಕೇಳೋಣ. ಮಾಡಿದ್ರು ಓಕೆ, ಮಾಡಲಿಲ್ಲ ಅಂತ ಜಿಲ್ಲಾಡಳಿತ ಫೈನಲಿ ಮಾಡೇ ಮಾಡ್ತಾರೆ, ಸರ್ಕಾರದ ಜವಾಬ್ದಾರಿ, ಅವ್ರ ವ್ಯವಸ್ಥೆ ಮಾಡೇ ಮಾಡ್ತಾರೆ. ಏನು ನಾವು ಕೂಡ ಎಲ್ಲರೂ ಸರ್ಕಾರ ಮಾಡ್ತಾರದಕ್ಕಿಂತ ನಮ್ದು ಒಂದು ಅಳಿಲ್ ಸೇವೆ ಆಂಜನೇಯ ಮಾಡೋಣ, ಪ್ರಯತ್ನ ಮಾಡೋಣ. ಯಾರು ಮುಂದೆ ಬಂದು ಮಾಡ್ತಾರೆ ಮಾಡ್ಲಿ, ಇಲ್ಲಾಂದ್ರೆ ಫೈನಲಿ ಜಿಲ್ಲಾಡಳಿತ ಮಾಡುತ್ತ ಆ ಕೆಲಸ ಮಾಡೋಣ. ಏನಣ್ಣ ಮಾನ್ಯರೇ, ಪ್ರತಿ ವರ್ಷದಂತೆ ಈ ವರ್ಷವೂ ವಿಶ್ವಾವಸು ಸಂವತ್ಸರ ಮಾರ್ಗಶಿರ ಶುದ್ಧ ತ್ರಯೋದಶಿ 3/12/2025 ಬುಧವಾರ ಬೆಳಗ್ಗೆ ಜಾವ 3 ಗಂಟೆಗೆ ಅಂಜನಾದ್ರಿ ಬೆಟ್ಟದಲ್ಲಿ ಗಣಹೋಮ, ಪವಮಾನ ಹೋಮ ನಡೆಸಿ ದೇವರಿಗೆ ಫಲ, ಪುಷ್ಪ, ವಸ್ತ್ರ ಸಮರ್ಪಣೆ ಮಾಡಿ ಮಾಲಾ ವಿಸರ್ಜನೆ ನಡೆಸಲಾಗುವುದು. 2/12/2025 ಮಧ್ಯಾಹ್ನದಿಂದ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಮಾಲಾಧಾರಿ ಭಕ್ತರು ಬೆಟ್ಟಕ್ಕೆ ಆಗಮಿಸಲಿದ್ದಾರೆ. ಅಂದಾಜು 1 ಲಕ್ಷಕ್ಕೂ ಅಧಿಕ ಜನ ಭಕ್ತರು ಅಂಜನಾದ್ರಿಗೆ ಆಗಮಿಸಿ ದೇವರ ದರ್ಶನ ಪಡೆಯಲಿದ್ದಾರೆ. ಬೇರೆ ಜಿಲ್ಲೆಗಳಿಂದ 150ಕ್ಕೂ ಅಧಿಕ ಬಸ್ಸುಗಳು, 200ಕ್ಕೂ ಅಧಿಕ ಟ್ಯಾಕ್ಸ್ಗಳು, 200ಕ್ಕೂ ಅಧಿಕ ಕಾರುಗಳು, ಇತರೆ ವಾಹನಗಳು ಆಗಮಿಸಲಿವೆ. ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲು ಮನವಿ. ಭಕ್ತರಿಗೆ ವಸತಿ, ಶೌಚಾಲಯ, ಸ್ನಾನ, ತೀರ್ಥ ಪ್ರಸಾದ ಹಾಗೂ ಊಟದ ವ್ಯವಸ್ಥೆ ಮಾಡಲು ಪ್ರಾರ್ಥನೆ. ಬೆಟ್ಟದಲ್ಲಿ ಅಪಾಯದ ಸ್ಥಳ, ಸೂಕ್ಷ್ಮ ಸ್ಥಳಗಳಲ್ಲಿ ಭಕ್ತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸ್ವಚ್ಛಗೊಳಿಸಿ, ತಗ್ಗು ದಿನಗಳನ್ನು ಸರಿಪಡಿಸಿ ಮಣ್ಣು ಹಾಕಿ ದಾರಿ ಉದ್ದಕ್ಕೂ ದಾರಿದೀಪಗಳನ್ನು ಅಳವಡಿಸಲು ಮನವಿ. ಬೆಟ್ಟದ ಮೇಲೆ ಮಹಿಳೆಯರಿಗೆ, ಪುರುಷರಿಗೆ ಶೌಚಾಲಯ ನಿರ್ಮಿಸಲು ಹಾಗೂ ಕುಡಿಯುವ ನೀರನ್ನು ನೀಡಲು ಮನವಿ. ಎಲ್ಲ ಕುಡಿಯುವ ನೀರಿನ ತೊಟ್ಟೆಗಳನ್ನು ಸ್ವಚ್ಛಗೊಳಿಸಿ ಕುಡಿಯುವ ನೀರು ತುಂಬಿಸಿ ನಲ್ಲಿಗಳನ್ನು ಅಳವಡಿಸಲು ಮನವಿ. ಬೆಟ್ಟ ಇಳಿಯುವ ಸರಳ ಮಾರ್ಗದಲ್ಲಿ ಮುಳ್ಳಿನ ಗಿಡಗಳು ಬೆಳೆದು ಸಂಚರಿಸಲು ತೊಂದರೆ ಇದೆ. ಅಡ್ಡವಾಗಿ ಬೆಳೆದ ಗಿಡಗಳನ್ನು ತೆರವುಗೊಳಿಸಬೇಕಾಗಿ ವಿನಂತಿ. ಒಟ್ಟಾರೆ ಸಾರ್ವಜನಿಕರಿಗೆ ಸಾಮಾನ್ಯ ಸೌಲಭ್ಯಗಳನ್ನು ನೀಡಲು ವಿನಂತಿ. ಇಲ್ಲಿ ಬರ್ತಕ್ಕಂಥ ಈಗ ನಮ್ಮ ಅಗ್ಲಿಕೇರಿಯಿಂದ ಇಟ್ನಾಳಿಂದ ಪ್ರಾರಂಭ ಆಗುತ್ತೆ. ಇಟ್ನಾಳು, ಅಗ್ಲಿಕೇರಿ, ನಮ್ಗೆ ಬಂಡಿ ಅಗ್ಲಪುರ, ಬಸಾಪುರ, ಸಣ್ಣಪುರ, ಆನೆಗುಂದಿ ಇಲ್ಲಿ ಬರ್ಬೇಕಲ್ಲ. ಎಲ್ಲ ಗ್ರಾಮ ಪಂಚಾಯತ್ ಕೂಡ ಉಳ್ಕನಕ್ಕೆ ಒಂದು 5,000 ಜನರಿಗೆ ಉಳ್ಕನಕ್ಕ ಊಟ, ಸ್ನಾನಕ್ಕ ವ್ಯವಸ್ಥೆ ಮಾಡ್ಯಾರ. ಇದು ಮರುದಿವ್ಸ ಬರ್ಬೋದಲ್ಲ? ಅಲ್ಲ, ಈಗ 2ನೇ ತಾರೀಕು ಎಲ್ಲ ಜನ ಇಲ್ಲೇ ಬಂದು ಇಲ್ಲೇ ವ್ಯವಸ್ಥೆ ಮಾಡ್ಬೇಕಂತ ಭಾಳ ತೊಂದರೆ ಎಲ್ಲರಿಗೂ ಕೂಡ. ಒಂದು ನಿಮಿಷ, 1-2 ನಿಮಿಷ ಚರ್ಚೆ ಮಾಡಿ. ಈ ಪಂಚಾಯತಿ ಮಟ್ಟದಲ್ಲಿ ಕೂಡ ಅವ್ರವ್ರು ಕೂಡ ಎಲ್ಲರೂ ಭಕ್ತರು ಮಾಡ್ಬೇಕನ್ನ ಪಂಚಾಯತಿ ಮಟ್ಟದಲ್ಲಿ ಕೂಡ ಮಾಡ್ಬೋದಲ್ಲ ಇದನ್ನ?
ಅವ್ರವ್ರಿಗೆ ಹೇಳಿದ್ರು ಎಷ್ಟೇ ಅವ್ರು ಎಷ್ಟೇ ಅಷ್ಟು ಮಾಡಲಿ. ಈಗ ಅವ್ರು ಒಂದು 500 ಜನಕ್ಕೆ ಮಾಡ್ತಾರೋ ಮಾಡಲಿ, 1000 ಜನಕ್ಕೆ ಮಾಡ್ತಾರೋ ಮಾಡಲಿ. ಮಾಡಿದರೆ ಅಟ್ಲೀಸ್ಟ್ ಜನ ಇಲ್ಲಿ ಒಂದೇ ಬಂದು ರೆಸ್ಟ್ ಆಗೋದು ಕಂಟ್ರೋಲ್ ಆಗುತ್ತೆ. ಇಲ್ಲಿ 1 ಲಕ್ಷ 2 ಲಕ್ಷ ಜನಕ್ಕೆ ಸ್ನಾನಕ್ಕೆ ಮಾಡೋ, ನೀರು ಮಾಡೋ ಕೊಡೋದ್ರೆ ವ್ಯವಸ್ಥೆ ತೊಂದರೆ ಆಗುತ್ತೆ. ಇಲ್ಲಿ ಅಷ್ಟೊಂದು ಫ್ರೀ ಲ್ಯಾಂಡ್ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಹಂಗಾಗಿ ಸ್ವಲ್ಪ ಒಂದು ಕಂಟ್ರೋಲ್ ಆಗುತ್ತಂತ. ಅಲ್ಲ ಅದನ್ನೇ ನೀವು 1, 2 ಮತ್ತು 3, 4 ಈ ಪ್ರತಿದಿನ ನಿತ್ಯದ ಪ್ರಸ್ತುತ ವ್ಯವಸ್ಥೆ ಇಟ್ಕೊಂಡ್ರೆ ದೇವಸ್ಥಾನ ದರ್ಶನ ಮಾಡೋದು ಒಂದೇ ಸಲ ಹಂಪಿ ದೇವಸ್ಥಾನದ ವಿರುಪಾಪುರ ಗಡ್ಡೆಯಿಂದ ಒಂದು ನಿಮಿಷ ಹಂಪಿ ವಿರುಪಾಪುರ ಗಡ್ಡೆಯಿಂದ ಮಾರ್ಗವಾಗಿ ಬೋಟ್ ಮುಖಾಂತರ ಬರ್ತಾರೆ ಹಂಪಿ ವಿಭಜನೆ. ಮತ್ತು ಅದಾದ್ರೆ ನಮ್ಮ ತಳವಾರಘಟ್ಟದಿಂದ ಬರ್ತಾರೆ. ಅದನ್ನ ಇಲ್ಲಿ ಬಂದು ರೆಸ್ಟ್ ಆಗಿದ್ದಲ್ಲ, ಜನ ಅಲ್ಲೆಲ್ಲ ಉಳ್ಕೊಂಡು ವ್ಯವಸ್ಥೆ ಮಾಡಿದ್ದಾರೆ. ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಇಟ್ನಾಳದಲ್ಲಿ ಒಂದು 5,000 ಜನರಿಗೆ ಎಲ್ಲೆಲ್ಲಿ ಅನುಕೂಲ ಸಣ್ಣಪುರದವರಿಗೆ ಆ ಲೋಕಲ್ ನನಗೆ ಮನವಿ ಮಾಡ್ಬೋದಲ್ಲ. ಅವರ ಊಟ, ಟಿಫನು, ಸ್ನಾನಕ್ಕೆ ನೀರು, ಟಾಯ್ಲೆಟ್ ರೂಮ್ ಇಷ್ಟು ವ್ಯವಸ್ಥೆ ಮಾಡಿದ್ರೆ ಇದ್ದು ಅವರು ಕೂಡ ಅರಿಗರಿ ಮಾಡಲ್ಲ. ಭಕ್ತರು ಬಂದು ಆರಾಮಾಗಿ ಇದು ಮಾಡ್ಬೋದಲ್ಲ ಆ ಪಂಚಾಯತ್. ಅಂದ್ರೆ ನಾವು ಈಗ ಇಟ್ನಾಳದಲ್ಲಿ ಮುಕ್ಸಾಗರ, ಗಂಗಾವತಿ, ಮುರುಗೇಶ್ವರ, ಹಂಪಿ, ಉತ್ತರಾಪುರ, ಕವರಗಡ್ಡಿ ಅಷ್ಟು ರಶ್ಯಕ್ಕೆ ದೇವಸ್ಥಾನ ಮೊನ್ನೆ ಆ ಲೆವೆಲ್ ಜನ ಬರ್ತಾ ಇದಾರೆ. ಈಗ ಎಲ್ಲರೂ ಇಲ್ಲೇ ಬಂದ್ಮೇಲೆ ಕಂಟ್ರೋಲ್ ಮಾಡ್ಬೇಕಾದ ಕಷ್ಟ. ಇವೇನು ಪ್ರತಿ ವರ್ಷ 20,000 ಜನರಿಗೆ ಅಲ್ಲಲ್ಲ, ನೀವು ಈ ಗುಲಿಯಪ್ಪನ ದೇವಸ್ಥಾನ, ನಮ್ಮ ಗವಿ ಮಠ ಈಗಾಗಲೇ ಇದಾವೆ, ಅದಲ್ಲ ಹೇಳ್ತಿರೋದು. ಈಗ ಅಡಿಷನಲ್ ಆಗಿ ಈಗ ಎಲ್ಲರೂ ಕೂಡ ಯಾರೇ ಇರಲಿ ವಾಲಂಟಿಯರ್ಲಿ, ಈಗ ನಾವು ಅಗಲಕೇರಿ ಪಂಚಾಯತಿ ನೀವು ಸೇರಿಸಿಬಿಟ್ಟು ಒಂದು 5,000 ಜನರಿಗೆ ಕೊಡ್ರಿ. ಒಂದು 5,000 ಜನರಿಗೆ ಒಂದು ನಿಮಿಷ ಕೂಡೋಣ ಅಣ್ಣ, ಒಂದು ನಿಮಿಷ ಸರಿ. ಒಂದು ತೊಂದರೆ ಇರದೇ ಇದ್ರಿ. ನಾನು ನೋಡಿದಾಗೆ ನಿಮ್ಮ ಊರಿನ ಎಲ್ಲ ಯುವಕರು ಮತ್ತು ಹಿರಿಯರು ಸೇರಿ ಪ್ರಸಾದದ ವ್ಯವಸ್ಥೆ ಮಾಡ್ತೀರಿ, ಮಲ್ಕೊಳಕ್ಕೆ ನಿಮ್ಮ ಮನೆಗಳನ್ನು ಕೊಡ್ತೀರಿ. ಕಷ್ಟ ಇದ್ರೂ ನೀವು ಮಾಡ್ತೀರಿ, ಹೌದಾ? ಇದು ಒಂದು. ಎರಡನೇದು, ಈ ಅಣ್ಣ ಏನ್ ಹೇಳ್ತಾ ಇದಾರೆ, ನಾವು ಪಂಚಾಯತಿ ಹಿರಿಯರನ್ನ ಕರೆದು ಮನವಿ ಮಾಡೋಣ. ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಪಾಯಿಂಟ್ ನಂಬರ್ 1 ಮಾಡ್ರಿ ಅಂತಂದಾಗ ಸುಮಾರು ಜನ ಮುಂದೆ ಬರ್ತಾರೆ. ಒಂದು ನಿಮಿಷ, ಈ ಭಾಗದ ಜನರಿಗೆ ಸೆಕ್ಯೂರಿಟಿ ಇಲ್ಲ, ಸರ್ಕಾರದ ಸೌಲಭ್ಯ ಇಲ್ಲ, ನಮಗೆ ಸ್ವತಂತ್ರ ಬದುಕಕ್ಕೆ ಅವಕಾಶ ಇಲ್ಲ. ಮಾನ್ಯ ಸಂಸದರಲ್ಲಿ ನಮ್ಮೆಲ್ಲ ಜನರ ಅಳಿಲೇನಂತಂದ್ರೆ, ವ್ಯಾಪಾರ ಮಾಡಲಿಕ್ಕೆ ಈ ಹೋಟೆಲ್ಗಳನ್ನ ಕಟ್ಟಲಿಕ್ಕೆ ಎಲ್ಲ ಕಡೆ ಅವಕಾಶ ಇಲ್ಲ. ಆ ಅವಕಾಶಗಳನ್ನ ನಾವು ಸರ್ಕಾರ ಮಾಡೋದ್ರಲ್ಲಿ ಮಾತಾಡಿ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈಗ ಇಟ್ನಾಳ್ನಿಂದ ಅಗಳಿಕೆರೆ ಮಧ್ಯೆ ಹಾಗೂ ಕಾಟಗಿಯಿಂದ ಗಂಗಾವತಿ ಮಧ್ಯೆ ತಾತ್ಕಾಲಿಕವಾಗಿ ವಿಶ್ರಾಂತಿ ಧಾಮ ನಿರ್ಮಿಸಲು ವಿನಂತಿ. 2/12/2025 ರಾತ್ರಿ ದೇವಸ್ಥಾನ ಬಂದ್ ಮಾಡುವುದರಿಂದ ಭಕ್ತರಿಗೆ ನುಗ್ಗಲು ಜಾಸ್ತಿಯಾಗಿ ಭಕ್ತರಿಗೆ ತೊಂದರೆಯಾಗಲಿದೆ. ಆದ ಕಾರಣ ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 1:30 ಮಾತ್ರ ದೇವಸ್ಥಾನ ಬಂದಿಡಲು ಮನವಿ. ಹೊಸಪೇಟೆಯಿಂದ ಪ್ರತಿ ವರ್ಷ 300 ಪ್ರಬಂಧಕರು ಕಾರ್ಯಕರ್ತರು, 5 ಜನ ಪುರೋಹಿತರು 2/12/2025 ಮಧ್ಯಾಹ್ನ 1 ಗಂಟೆಗೆ ಅಂಜನಾದ್ರಿ ಬೆಟ್ಟ ತಲುಪಲಿದ್ದಾರೆ. ಈ ಕಾರ್ಯಕರ್ತರು ಸರದಿ ಸಾಲು ನೋಡಿಕೊಳ್ಳಲು ಹಾಗೂ ಊಟದ ಸ್ಥಳದಲ್ಲಿ ಸೇವೆ ಸಲ್ಲಿಸಲು ಹಾಗೂ ಹವನ, ಹೋಮ, ಮಾಲಾ ವಿಸರ್ಜನಾ ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ. ಬೆಟ್ಟದ ಮೇಲೆ ಕಾರ್ಯನಿರ್ವಹಿಸುವ ಕಾರ್ಯಕರ್ತರಿಗೆ ಬೆಟ್ಟದ ಮೇಲೆ ವಸತಿ, ಊಟ, ಕುಡಿಯುವ ನೀರು ಒದಗಿಸಲು ಪ್ರಾರ್ಥನೆ. ಪ್ರತಿ ವರ್ಷದಂತೆ ಬೆಟ್ಟವನ್ನು ತಳಿರು ತೋರಣ, ಲೈಟಿಂಗ್ಸ್, ಧ್ವಜ, ಬಂಟಿಂಗ್ಸ್, ಹೂಗಳಿಂದ ಅಲಂಕರಿಸಲು ಮನವಿ. ಹೋಮಕ್ಕಾಗಿ 350 kg ಕಟ್ಟಿಗೆ ಬೆಟ್ಟದಲ್ಲಿ ಸಿದ್ಧಪಡಿಸಲು ಮನವಿ. ಹೋಮ ಸಾಮಗ್ರಿಗಳನ್ನು ನಾವೇ ತರುತ್ತೇವೆ, ತಮ್ಮಿಂದ ಸಹಕಾರವನ್ನು ಕೋರುತ್ತೇವೆ. ಬಂದಾಗ ಅಡಿಗೆನ ವೇದ ಪಾಠಶಾಲೆ ಹತ್ರ ಮಾಡಿಬಿಟ್ಟು ಟೆಂಪೋ ಅಲ್ಲಿ ಪ್ರತಿಯೊಂದು ಸ್ಪಾಟಿಗೆ ಹಳ್ಳಿಗೆ
ಅವರು ಕಳಿಸ್ತಾ ಇದ್ರು. ಪ್ರತಿ ತಾಸಿಗೆ 2 ತಾಸಿಗೆ ಅವರೇ ಪೈಲಟಿಂಗ್ ಮಾಡ್ಕೊಂಡು ಗ್ರಾಮಕ್ಕೆ ಬಂದು ಸರ್ವೆ ಮಾಡಿ ಊಟ ಇದೆನಾ ಇಲ್ಲ ಫೋನ್ ಮಾಡಿ ಅಲ್ಲಿಂದ ಕರೆಸಿ ಟೆಂಪೋಗಳಲ್ಲಿ ಕೊಡ್ತಾ ಇದ್ರು ಸರ್. ಇವಾಗ ಹಳ್ಳಿಗಳಲ್ಲಿ ನೀವು ಪಂಚಾಯತಿಗೆ ಮಾಡಂದ್ರೆ ಸರ್ ಇಲ್ಲೂ ಒಂದು ಗೊಂದಲ ಇದೆ ಸರ್. ಸ್ಥಳೀಕರಿಗೆ ಯಾವುದೇ ಇದು ದುಡ್ಕೊಂಡು ತಿನ್ನಕ ಅವಕಾಶಗಳು ಪ್ರಾಧಿಕಾರದಿಂದ ಆಗ್ತಾ ಇಲ್ಲ, ನಮಗಿಲ್ಲಿ ವಾಸಕ್ಕೆ ಸರಿಯಾದ ಇದಿಲ್ಲ ಅಂತಂದ್ರಾಗ ನಾವು ಡಿಪಾರ್ಟ್ಮೆಂಟ್ ಹೇಳಿದ್ರೆ ಯಾಕೆ ಮಾಡಬೇಕು ಅನ್ನೋದು ಒಂದು ಮಾನಸಿಕ ಸ್ಥಿತಿ ಇದೆ ಸರ್. ಅಲ್ಲಲ್ಲ, ನೀವು ಹೇಳಿದ ಸತ್ಯ. ಇದು ಯಾವುದೇ ಡಿಪಾರ್ಟ್ಮೆಂಟ್ ಒತ್ತಾಯ ಅಲ್ಲ, ಡಿಪಾರ್ಟ್ಮೆಂಟ್ ಒತ್ತಾಯ ಅಲ್ಲ. ನಾವ್ ಹೇಳ್ತಾ ಇರೋದು ನಾವು ಎಜುಕೇಟ್ ಅರ್ಥ ಮಾಡ್ಕೊಂತೀವಿ ಸರ್. ಅಲ್ಲಲ್ಲ, ಏನಾಗಿದೆ ಈಗ ನಿಮ್ಮ ಭಾಗ ಇಲ್ಲಿ ತೊಂದರೆ ಇರ್ಬೋದು, ನಾ ಇಲ್ಲಿ ಹೇಳ್ತಾ ತೊಂದರೆ ಇರ್ಬೋದು. ಸುಮಾರು ಜನ ಇಲ್ಲಿ 15 ದಿನದಿಂದ ಸರ್ ಎಲ್ಲರೂ ನೀರು ಕೊಡ್ತಾ ಇದ್ದಾರೆ. ಅದು ಸಮಸ್ಯೆ ಆಗ್ತದೆ. VRಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್. ಎಷ್ಟು ಹೇಳಿದ್ರು ಕೆಲವು ಮಂದಿ ನೀರು ಕೊಡ್ತಾ ಇದ್ದಾರೆ ಸರ್. ಅದನ್ನು ಸ್ವಲ್ಪ ತಹಸೀಲ್ದಾರ್ ಸಾಹೇಬರು ಸ್ವಲ್ಪ ಮುಖ್ಯಮಂತ್ರಿ ವಹಿಸಿ ಸ್ವಲ್ಪ ಸಿಬ್ಬಂದಿ ಕೊಟ್ಟರೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಸರ್. ಇದು ಇಬ್ಬರು ಕೊಟ್ಟಿದ್ದಾರೆ ಸರ್. ನೀವೇ ಇಬ್ಬರು ಮಾಡ್ತೀವಿ. ಮತ್ತು ಇನ್ನೊಂದು ನಮ್ಗೆ ಇಂಪಾರ್ಟೆಂಟ್ ಏನಂದರೆ ಜನರನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಬ್ಯಾರಿಕೇಡ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ಆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಸರ್. ಅದು ಬಿಟ್ಟರೆ ಸ್ವಲ್ಪ ಟ್ರಾಫಿಕ್ ಒಂದು ವ್ಯವಸ್ಥೆ ಮಾಡ್ತಿದ್ವಿ ಸರ್ ನಾವು. ಈಗ ಸುಮಾರು ಜನ ಬಂದರೆ ಎಲ್ಲರೂ ಸಮಸ್ಯೆ ಆಗೋದೇನೆಂದರೆ ನಮಗೆ ಟ್ರಾಫಿಕ್ಗೆ ಭಾಳ ಸಮಸ್ಯೆ ಆಗ್ತದೆ. ಅದನ್ನು ನಾವು ಪೊಲೀಸ್ನವರು ನಾವು ಲಾಸ್ಟ್ ಟೈಮ್ 12 ಜನ ತಗೊಂಡಿದ್ರಿ ಸರ್, 15 ಜನ ತಗೊಂತೀವಿ ಸರ್. ಅದಕ್ಕೆಲ್ಲ ಟ್ರಾಫಿಕ್ ವ್ಯವಸ್ಥೆ ಮಾಡ್ತಿದ್ವಿ ಸರ್. ಅದು ಬಿಟ್ಟರೆ ಸ್ವಲ್ಪ ತಾವು ತಮ್ಮ ಇಲಾಖೆ ಕಡೆಯಿಂದ ಸ್ವಲ್ಪ ರೈತರಿಗೆ ನೀರು ಕೊಡೋದಂತೆ ಸ್ವಲ್ಪ ಸಲಹೆ ಸೂಚನೆ ಕೊಟ್ಟರೆ ಉಳಿದಿದ್ದನ್ನು ನಾವು ಅಟೆಂಡ್ ಮಾಡ್ತೀವಿ. ನಿರ್ವಹಿಸ್ತಿದ್ದಾರೆ. ಇದು ಬೆಟ್ಟದ ಒಳಗಡೆ ಶೌಚಾಲಯದ ವ್ಯವಸ್ಥೆ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಬಹಳಷ್ಟು ಜನ ಸಾವಿರಾರು ಜನ ಒಟ್ಟಿಗೆ ಬರ್ತಾರೆ, ಶೌಚಾಲಯ ವ್ಯವಸ್ಥೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಕುಡಿಯೋ ನೀರಿನ ಟ್ಯಾಂಕ್ಗಳಲ್ಲಿ ಹುಳ ಇದೆ, ಇಷ್ಟು ಹುಳ, ಪಾಚಿ, ಗಿಡದ ಎಲೆ, ಅವನ್ನೆಲ್ಲ ಟ್ಯಾಂಕ್ ಕ್ಲೀನ್ ಮಾಡ್ಸೋದು. ಯಾಕಂದ್ರೆ ಇಷ್ಟು ದಿನ ಆಂಜನೇಯ ದರ್ಶನದಿಂದ ಆ ನೀರು ಕುಡಿದವ್ರಿಗೆ ಏನಾಗಿಲ್ಲ, ಮುಂದೆ ಅನಾಹುತ ಆಗುತ್ತೆ. ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ದೂರ ಇದ್ದಲ್ಲಿ ಸಹಿತ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ದೂರ ಇದ್ರೆ ಅಲ್ಲಿಂದ ಬೆಟ್ಟದವರೆಗೆ ವಾಹನದ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ಮಾಡಿ ಅವಾಗ ನಮಗೆ ಕ್ರೌಡು ಕಮ್ಮಿ ಆಗುತ್ತೆ. ಆಮೇಲೆ 3ನೇ ತಾರೀಕು ಮಾಲಾ ವಿಸರ್ಜನಾ ಕಾರ್ಯಕ್ರಮ, 2ನೇ ತಾರೀಕಿನಿಂದ ನಾವು ಮಾಲಾಧಾರಿಗಳು ಬೆಟ್ಟ ಹತ್ತಲಿಕ್ಕೆ ಶುರು ಮಾಡ್ತೀವಿ. ಕೆಳಗಡೆ ಒಂದು 50 ಜನ ಪೊಲೀಸರನ್ನು ನಾವು ಇದ್ರೆ ಕಂಟ್ರೋಲ್ ಆಗುತ್ತೆ. ಅದೇ ರೀತಿ ಬೆಟ್ಟ ಪರಿಕ್ರಮ ಸುಮಾರು ಅಮ್ಮಮಾಲ ಶುರುವಾದಾಗ ನಡೀತಾನೆ ಇದೆ. ಹೆಚ್ಚು ಕಡಿಮೆ ಏನಂದ್ರೆ ಆ ರಸ್ತೆಯಲ್ಲಿ ಪಲ್ಲಕ್ಕಿ ಒಂದು 50 kg ಪಲ್ಲಕ್ಕಿ ತೂಕ ಇರ್ತದೆ. ಹೊತ್ಕೊಂಡು ಮಾಲಾಧಾರಿ ಹೊತ್ಕೊಂಡು ಹೋಗಿ ಬೆಟ್ಟ ಪರಿಕ್ರಮ ಅದೇ ಪಲ್ಲಕ್ಕಿ ತಗೊಂಡು ಮೇಲೆ ಬೆಟ್ಟದ ಮೇಲೆ ಇರ್ತಾರೆ. ಆದ್ರೆ ಪರಿಕ್ರಮ ದಾರಿ ಇನ್ನೂವರೆಗೂ ಸರಿಯಾಗಿಲ್ಲ ಸರ್. ಆ ಕಡೆ ಈ ಕಡೆ ಮುಳ್ಳಿನ ಗಂಟೆ, ಗಿಡ, ಮರ, ಲೈಟಿಂಗ್ ವ್ಯವಸ್ಥೆ ಇರಲ್ಲ, ಕಲ್ಲು ಮಣ್ಣು ರಸ್ತೆಯಲ್ಲಿ ಇರಲ್ಲ, ಕಾಲು ಚಪ್ಪಲಿ ಹಾಕಲ್ಲ ಮಾಲಾಧಾರಿಗಳು. ಇದನ್ನ ಗಮನದಲ್ಲಿ ಇಟ್ಕೊಂಡು ಆದಷ್ಟು ಶೀಘ್ರವಾಗಿ ಬೆಟ್ಟ ಪರಿಕ್ರಮ ಕಾರ್ಯವನ್ನು ಸರಿಯಾಗಿ ಮಾಡಬೇಕು. ಇನ್ನೊಂದು ಲಾಭ ಏನಂದ್ರೆ ಬೆಟ್ಟ ಪರಿಕ್ರಮದ ಸುಮಾರು ಒಂದು 1/2 ಕಿಲೋಮೀಟರ್ ಮೇಲೆ ಇದೆ. ಅಲ್ಲಿ ಸಾವಿರಾರು ಜನ ಮಾಲಾಧಾರಿಗಳು ಪರಿಕ್ರಮ ಮಾಡಿದಾಗ ನಮಗೆ ಕ್ರೌಡ್ ಕಮ್ಮಿ ಆಗುತ್ತೆ, ಮೇಲೆ ಹತ್ತಿ ಕ್ರೌಡು ಕಮ್ಮಿ ಆಗುತ್ತೆ. ಆ ಕಾರಣ ಬೆಟ್ಟ ಪರಿಕ್ರಮವನ್ನಂದ್ರೆ ಬೆಟ್ಟ ಪ್ರದಕ್ಷಿಣೆ ಅಷ್ಟೇ, ಮೇಲೆ ಪ್ರದಕ್ಷಿಣೆ ಆಗ್ಲಿಕ್ಕೆ ಜಾಗ ಇಲ್ಲ. ಆ ಒಂದು ದೃಷ್ಟಿಯಿಂದ ಇಡೀ ಬೆಟ್ಟವನ್ನು ನಾವು ಬೆಟ್ಟ ಪ್ರದಕ್ಷಿಣೆ ಶ್ರದ್ಧೆನೂ ಜಾಸ್ತಿ ಇರ್ತದೆ ಭಕ್ತಾದಿಗಳಲ್ಲಿ. ಆ ಬೆಟ್ಟ ಪರಿಕ್ರಮ ಜಾಗವನ್ನು ಆದಷ್ಟು ಬೇಗ ಪ್ರತಿ ವರ್ಷ ಮನವಿ ಮಾಡ್ತಾ ಇದ್ವಿ, ಮೌಖಿಕವಾಗಿ ಹೇಳ್ತಾ ಇದ್ವಿ. ಆದ್ರೂ ಇನ್ನೂವರೆಗೂ ಅದು ಸರಿಯಾದ ದಾರಿ ಆಗಿದೆ. ಇದರ ಬಗ್ಗೆ ಹೆಚ್ಚಿನ ಮಹತ್ವ ಕೊಡಬೇಕು ಸರ್. ಅದ್ರ ಮೇಲ್ಗಡೆ ಶೌಚಾಲಯ, ನೀರಿನ ವ್ಯವಸ್ಥೆ ಹೆಚ್ಚಿನ ಮಹತ್ವ ಕೊಡಿ. ಆಮೇಲೆ ಆ ಪಲ್ಲಕ್ಕಿ ನೋಡ್ತಾರೆ ಪಾಪ ಅವರು ಸಂಜೆನೆ ಬಿಟ್ಟಿರ್ತಾರೆ, ರಾತ್ರಿ ಅದು ಉಳ್ಕೊಳ್ಳೋದು ಒಂದು ಟೆಂಟು ಸಹಿತ ಇರೋದು. ಆ ಪಲ್ಲಕ್ಕಿಯನ್ನು ಒಂದು 2 ಪೀಸಿಂದ ಕೊಡಿ ಸರ್. ಯಾಕಂದ್ರೆ ನೂಕಟ್ಟೆ ಜಾಸ್ತಿ ಇರ್ತದೆ. ಅದೇ ಪಲ್ಲಕ್ಕಿ ವಜಿ ಇರೋದ್ರಿಂದ ಇಷ್ಟೆಲ್ಲ ನಾವು ಕೇಳಬೇಕಾಗುತ್ತೆ. ಈ ಎಲ್ಲ ವ್ಯವಸ್ಥೆಯನ್ನು ಆದಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಬಂದ್ಕೊಟ್ಟಿದ್ದೀವಿ ಸರ್. ಇದು ಕೇಳ್ತಾ ಇದ್ದೀನಿ. ಇಲ್ಲಿ 2 ಸಮಸ್ಯೆ ಇದಾವೆ. ಒಂದು ಹವಾಮಾನ ಪ್ರಾಧಿಕಾರದಿಂದ ಭಾಳಷ್ಟು ಜನ ನಾವು ಡೈಲಿ ಮಾತಾಡ್ತಾ ಇದ್ದೀವಿ, ಪ್ರಾಧಿಕಾರ ಕಮಿಟಿಯನ್ನು ಹೇಳ್ತಾ ಇದ್ದೀವಿ. ಅದು ಒಂದು ಮಾಸ್ಟರ್ ಪ್ಲಾನ್ ನಮ್ಮದು ರಿವೈಸ್ ಆಗೋ ಮಟ್ಟ ಈ ಸಮಸ್ಯೆ ಸಾಲ್ವ್ ಆಗಲ್ಲ. ಇದು ಕಂಟಿನ್ಯೂಸ್ ಪ್ರಾಬ್ಲಮ್ ಐತಿ. ನಿಮಗೆ ಕೋರ್ಟ್ ಸ್ಟೇ ತರ್ತೀರಿ, ಮತ್ತೆ ಒಂದು ಸ್ವಲ್ಪ ದಿವಸ ನಡೀತೈತಿ, ನಾವು ಇಟ್ಟು ಹೇಳ್ತೀವಿ, ಇದು ನಡೆದೈತಿ. ಓಕೆ, ಇದು ಒಂದು ಭಾಗ. ಇದನ್ನ ಖಂಡಿತವಾಗಿ ಕೂಡ
ನಾವು ನಿಮ್ಮ ಜೊತೆ ಇದ್ದು ಅದು ಸಾಲ್ವ್ ಹೆಂಗೆ ಮಾಡ್ಬೇಕನ್ನೋದನ್ನು ಮಾಡೋಣ, ಅದಕ್ಕೊಂದು ಶಾಶ್ವತ ಪರಿಹಾರ ಕಂಡಿಡ್ಕೋಣ. ನಾವು ಡಿ ಸಿ ಅವ್ರ ಜೊತೆಗೆ ಸರ್ಕಾರದ ಜೊತೆ ನಿರಂತರ ಸಂಪರ್ಕದಾಗಲಿ ಅದಕ್ಕೊಂದು ಶಾಶ್ವತ ಪರಿಹಾರ ಕಂಡಿಡ್ಕೋಣ. ಇಲ್ಲಿ ಲೋಕಲ್ ಬಗ್ಗೆ ಮಾತಾಡಿದರೆ ಭಾಳಷ್ಟು ಸಮಸ್ಯೆಗಳದಾವೆ. ಈ ಸಮಯದಲ್ಲಿ ಬೇಡ, ನನಗೆ ಅದೊಂದು ಸಮಸ್ಯೆಗಳು ಗೊತ್ತದ, ನಾವು ಭಾಳಷ್ಟು ನೋಡಿವಿ. ಭಾಳಷ್ಟು ಜನ ಕೆಲವಷ್ಟು ಊರೇ ಫಾರೆಸ್ಟ್ ಲ್ಯಾಂಡ್ನಾಗ ಅದಾವ, ಸಮಸ್ಯೆ ಐತಿ, ಎಲ್ಲವೂ ಅದಾವೆ. ಅವ್ರು ನಾವೀಗ ಅದು ನೋಡೋಣ, ಆ ಸಮಸ್ಯೆ ಪರಿಹಾರ ಕಂಡುಕೊಳ್ಳೋಣ, ಪ್ರಯತ್ನ ಮಾಡೋಣ. ಆದ್ರೆ ಇವತ್ತು ಈ ಹನುಮಮಾಲ ವಿಸರ್ಜನಾ ಕಾರ್ಯಕ್ರಮದ್ದು ಅದನ್ನಷ್ಟೇ ಏನು ಒಳ್ಳೆ ರೀತಿ ಮಾಡ್ಬೋದು ನಾವು. ಈಗ ಎಲ್ಲರೂ ಕೂಡ ಬಂದು ಮಾಲೆ ಹಾಕಿ ಬಂದು ಆಂಜನೇಯನ ಪ್ರತ್ಯಕ್ಷವಾಗಿ ದರ್ಶನ ಮಾಡಿ ಸೇವೆ ಮಾಡಿದರೆ, ಪರೋಕ್ಷವಾಗಿ ಕೂಡ ಬಂದಂತರಿಗೆ ಭಕ್ತರಿಗೆ ವ್ಯವಸ್ಥೆ ಮಾಡಿ ಪರೋಕ್ಷವಾಗಿ ಕೂಡ ಅವರು ಆಂಜನೇಯನ ಸೇವೆ ಮಾಡ್ಬೋದಲ್ಲ. ಒಂದು ಪ್ರಯತ್ನ ನಾವು ಮಾಡ್ಬೋದಲ್ಲ ಇದನ್ನಂತ ಏನು ನಾವು ಪ್ರಯತ್ನ ಮಾಡಿ ಅಟ್ಲೀಸ್ಟ್ ಯಾರ್ಯಾರು ಬರ್ತಾರೆ ಅಂದ್ರೆ ಏನಾಗುತ್ತೆ, ಎರಡಾಗುತ್ತಾ, ನಾವು ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡ್ಕೊಂಡಾಗುತ್ತೆ. ಎಲ್ಲರೂ ಕೂಡ ಇನ್ವಾಲ್ವ್ ಮಾಡ್ಕೊಂಡಾಗುತ್ತೆ. ಯಾರು ಭಕ್ತರು ಇರ್ತಾರೆ ಅವ್ರು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಾಗುತ್ತೆ. ಇದನ್ನು ಸರ್ಕಾರನೇ ಮಾಡ್ಬೇಕಂತಿಲ್ಲ, ಜಿಲ್ಲಾಡಳಿತನೇ ಮಾಡ್ಬೇಕಂತಿಲ್ಲ. ಸೇವೆ ಯಾರಾದರೂ ಹನುಮಪ್ಪನ ಸೇವೆ ಮಾಡ್ಬೋದು. ಯಾರ ಮನಸ್ಸೈತೆ ಅವ್ರು ಮಾಡ್ತಾರೆ, ಇಲ್ಲಾಂದ್ರೆ ಇದು ಮಾಡ್ತಾರೆ. ಹೇಳ್ತಾ ಇದ್ದಾರೆ, ಅದಕ್ಕೆ ಸ್ಪಂದಿಸ್ಬೇಕು ನಾವು. ನಿಮ್ಮ ಕಡೆ ಏನಾದರೂ ಆ ಕಡೆಯಿಂದ ಸ್ಪಂದನೆ ಬಂತಂದ್ರೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಶೋಭೆ ಬರುತ್ತೆ. ದಯವಿಟ್ಟು ಇಲ್ಲಿವರೆಗೂ ಚರ್ಚೆ ಆಗಿರ್ತಕ್ಕಂಥ ವಿಷಯಗಳಲ್ಲಿ ನಾನು ನೋಟ್ ಮಾಡ್ಕೊಂಡ್ರೆ ಪ್ರತಿ ವರ್ಷ ಇಲಾಖೆ ಏನೇನು ಮಾಡುತ್ತೆ ತಮ್ಮ ಗಮನಕ್ಕೆ ತರ್ತೀನಿ. ಕೊನೆಯದಾಗಿ ದಿನಾಂಕ 3/12/2025 ಅಂಜನಾದ್ರಿ ಬೆಟ್ಟದಲ್ಲಿ ಪ್ರತಿ ವರ್ಷ ಬರ್ತಕ್ಕಂಥ ಹನುಮಮಾಲಾಧಾರಿಗಳು ಬೆಳಗ್ಗೆ ವಿಜಯನಗರ ಜಿಲ್ಲೆಯಿಂದ ಹವಾಮಾನ ಹೋಮ ನಡೀತದೆ. ಬೆಳಗ್ಗೆ 4 ಗಂಟೆಯಿಂದ ಶುರು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ತಾಲೂಕು ಆಡಳಿತವ್ರು ಏನಿದೆ ಸಾಮಗ್ರಿಗಳು ಹೋಮಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಅಲ್ಲಿ ಈ ಸಲ ಬ್ಯಾರಲ್ಗಳ ವ್ಯವಸ್ಥೆ ಮಾಡ್ಬೇಕು ಸರ್. ಮೇಲ್ಗಡೆ ಮಾಲಾಧಾರಣೆ ಏನು ವಿಸರ್ಜನೆ ಕೆಲವೊಬ್ಬರು ನಮ್ಮ ಕಡೆ ಸೂಚನೆ ಹೆಂಗಿದೆ ಸಂಘಟನೆಯಿಂದ ಮಾಲೆ ಮತ್ತು ಬಟ್ಟೆಯನ್ನು ತಗೊಂಡು ಹೋಗ್ತಾರೆ. 90% ಈಗೇನು ಮಾಲೆಗಳು ಸೋಪು ಶಾಂಪು ಅಂತ ಏನು ಹೇಳಿದ್ರಿ ಅದನ್ನು ಅವಾಯ್ಡ್ ಮಾಡಿದ್ದಾರೆ. ಪ್ರತಿ ವರ್ಷ ನಮ್ಮ ಎಲ್ಲ ಪ್ರಖಂಡಗಳಲ್ಲೂ ಸಂಘಟನೆ ಮುಖಾಂತರ ಸೂಚನೆ ಹೋಗುತ್ತೆ, ಅದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಮಾಲಾಧಾರಣೆ. ಇದನ್ನೇ ಹೊಸದಾಗಿ ಮಾಲಾಧಾರಣೆ ಮಾಡಿ ಬರ್ತಾರೆ, ಅವ್ರಿಗೆ ಗಮನಕ್ಕಿರಲ್ಲ. ಹಾಗಾಗಿ ಕೆಲವೊಬ್ರು ಮಾಲೆ ವಿಸರ್ಜನೆ ಮಾಡ್ತಾರೆ. ನಮಗೆ ಮೇಲ್ಗಡೆ ಬ್ಯಾರಲ್ಗಳ ವ್ಯವಸ್ಥೆ ಮಾಡಿಕೊಡ್ಬೇಕು. ನಮ್ಮವರು ಮಾಲೆ ವಿಸರ್ಜನೆ ವಿಜಯನಗರ ಜಿಲ್ಲೆಯವರು ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ. ಅವ್ರು ಒತ್ತಾಯಪೂರ್ವವಾಗಿ ಬಿಡ್ತೀನಿ ಅಂತಂದ್ರೆ ಅದನ್ನಾಗಿ ಬ್ಯಾರಲ್ಗಳ ಹಾಕ್ತಾರೆ. ಅದು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಹೋಮಕ್ಕೆ ಸಂಬಂಧಪಟ್ಟಂಗೆ ಒಂದು ದಿವಸ ಮುಂಚೆನೇ ಕೊಡಬೇಕು. ಅದನ್ನು ನಾವು ಪ್ರೆಷರ್ ಮಾಡಿ ನಿಮ್ಮ ಕಡೆಯಿಂದ ಕೇಳಬೇಕಾಗುತ್ತೆ. ಪ್ರತಿ ವರ್ಷ ಹಿಂಗೆ ಆಗ್ತಾ ಇದೆ. ಈ ಸಾರಿ 3ನೇ ತಾರೀಕಿಗೆ ಬೆಳಗ್ಗೆ ಅಂದರೆ ಅಟ್ಲೀಸ್ಟ್ 1ನೇ ತಾರೀಕಿಗೆ ನಮ್ಮ ವಿಜಯನಗರ ಜಿಲ್ಲೆಯವರು ನಾವೆಲ್ಲ ಮತ್ತೊಮ್ಮೆ ತಮ್ಮ ಭೇಟಿ ಆಗ್ತೀವಿ. ಆ ಕ್ಷಣದಲ್ಲಿ ಅದನ್ನು ದಯವಿಟ್ಟು 1ನೇ ತಾರೀಕಿಗೆ ರೆಡಿ ಮಾಡಿಕೊಟ್ರೆ ಅವ್ರು ಬಂದು ಅದು ಪರಿಶೀಲನೆ ಮಾಡಿ ಏನಾದರೂ ಕಡಿಮೆ ಇತ್ತು ಅಂದರೆ ಮತ್ತೊಮ್ಮೆ ತಮ್ಮನ್ನು ಗಮನಕ್ಕೆ ತರ್ತಾರೆ. ಎರಡನೇದು, ಬೆಟ್ಟದ ಮೇಲೆ ನೀರು ಏನಾಗುತ್ತೆ ಸ್ಟಾಕ್ ಕಡಿಮೆ ಆಗಿಬಿಡುತ್ತೆ. ಕುಡಿಲಿಕ್ಕೆ 2 ವರ್ಷ ಆಯಿತು, ಅಸ್ತವ್ಯಸ್ತ ಆಗುತ್ತೆ. ಬೇರೆ ರೂಟಿಂದ ಏನು ಪೈಪ್ಲೈನ್ ಆಗಿದೆ, ನೀರಿಗೊಂದು ಗಮನಕ್ಕೆ ನಿರಂತರವಾಗಿ ಸಿಗುವಂಥ ವ್ಯವಸ್ಥೆ ಮಾಡಬೇಕು. 2 ಮತ್ತು 3. ಮೂರನೇದು, ಬೆಟ್ಟ ಸುತ್ತಮುತ್ತಲು ಮೇಲ್ಗಡೆ ಧ್ವಜಾಲಂಕಾರ ಕೊನೆಯ ದಿನ ನಾವು ಹೇಳಿದ ಮೇಲೆ ಒಂದು 10 ಧ್ವಜ ಹಾಕಿದ್ರು. ಇದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹಿಂದೂ ಶ್ರದ್ಧಾ ಕೇಂದ್ರ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಒಂದು ವಾರದ ಮುಂಚೆನೇ ಅಲಂಕಾರ ಮಾಡಬೇಕು. ಬೆಟ್ಟ ಅಲಂಕಾರ, ಧ್ವಜಗಳ ಅಲಂಕಾರ ಇರ್ಬೋದು, ಹೂವಿನ ಅಲಂಕಾರ ಇರ್ಬೋದು, ಬ್ಯಾರಿಕೇಡ್ ಇರ್ಬೋದು, ಇದನ್ನೊಂದು ಮಾಡಬೇಕು. ನಾವು ಪ್ರತಿ ವರ್ಷ ಮೈಕಿನ ವ್ಯವಸ್ಥೆ ಕೇಳ್ತೀವಿ. ಬೆಟ್ಟದ ಮೇಲ್ಗಡೆ ಮೈಕ್ಗಳದು ವ್ಯವಸ್ಥೆ ಅದು ಇಲಾಖೆ ಸೂಚನೆ ಮಾತ್ರ ಇಟ್ಕೊಂಡಿರ್ತೀವಿ. ನಮ್ದು ಏನಾದರೂ ಅಲ್ಲಿ ಧಾರ್ಮಿಕ ಸೂಚನೆಗಳು ಕೊಡೋದಿರ್ಬೋದು, ಅದಕ್ಕೆ ಸಂಬಂಧಪಟ್ಟಾಗ ನಾವು ಪ್ರತಿ ವರ್ಷ ಮೈಕ್ 2 ಸ್ಪೀಕರ್ ಕೇಳ್ತಾ ಇದ್ವಿ. ಅದನ್ನೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಬೆಟ್ಟದಲ್ಲಿ ಈಗ ನೀವು ಕಳೆದ ವರ್ಷ ಅಲ್ಲಿಂದ ಮಾತಾಡಿದ್ರೆ ಎಲ್ಲ ಕಡೆ ಸೂಚನೆ ಹೋಗುತ್ತೆ. ಸಣಾಪುರ ಇರ್ಬೋದು, ಆನೆಗುಂದಿ ಇರ್ಬೋದು, ಸಣಾಪುರ ಅಲ್ಲಿ ಏನು ಮಾತಾಡ್ತೀವಿ ಎಲ್ಲ ಕಡೆ ಸೂಚನೆ ಹೋಗುತ್ತೆ. ಅದು ಸ್ಪೀಕರ್ ಸ್ವಲ್ಪ ಚೆನ್ನಾಗಿ ಕೇಳುವಂಥದ್ದು ಇರಬೇಕಂತ. ಅಂದರೆ ಸೂಚನೆ ಎಲ್ಲ ನೀವು ಅಲ್ಲಿಂದ ಕೊಟ್ಟರೆ ಇಡೀ ಮಾಹಿತಿ ಹೋಗ್ಬಿಡುತ್ತೆ. ಏನಾದರೂ ಅನಾಹುತಗಳಾದ್ರೂ ಕೂಡ ಮಾಹಿತಿ ಚೆನ್ನಾಗಿ ಹೋಗ್ತಾ ಇದೆ. 5 ಎಸ್ ಅದು ಆಗಿದೆ, ಬಟ್ ಸ್ಪಷ್ಟತೆ ಇರಲಿಲ್ಲ. ಈ ಥರ ಒಂಚೂರು ಅದನ್ನು ಚೆನ್ನಾಗಿ. ಆ ನಂತರದಲ್ಲಿ ನಾವು ಪ್ರಸಾರ ಅಂತ ಕೇಳ್ತಾ ಇದ್ವಿ. ಹಿಸ್ಟ್ರಿ ಈ ಭಾಗದ ಅಂಜನಾದ್ರಿ ಹುಟ್ಟಿದ್ದು ಇರ್ಬೋದು, ರಾಮಾಯಣ ಇರ್ಬೋದು, ಆದಿಶಕ್ತಿ ಬೆಟ್ಟ ಇರ್ಬೋದು, ಆನೆಗುಂದಿ ವಂಶಸ್ಥರದ್ದು ಇರ್ಬೋದು, ಅದನ್ನೆಲ್ಲ ಪ್ರಸಾರ ಮಾಡ್ರಂತ ಕಳೆದ 4 ವರ್ಷದಿಂದ ಕೇಳ್ತಾ ಇದ್ದೀವಿ. ಕಳೆದ ಸಾರಿ ಸ್ವಲ್ಪ ಅದು ಹಳೇದೇನೋ ಒಂದು ರಾಮಾಯಣದ ವಿಡಿಯೋ ನಡೆದಿತ್ತು. ಬಟ್ ಈ ಸಾರಿ ಅದು ಹೆಚ್ಚಿನ ಈಗ ಇನ್ನೂ ಸಮಯ ಇದೆ. ಸ್ವಲ್ಪ ಈ ಭಾಗದ ಹಿಸ್ಟ್ರಿ, ಹುಲಿಗಿ ಈ ಭಾಗದ ಏನು ಹಿಸ್ಟ್ರಿ ಇದೆ, ಕ್ರೌಡ್ ಜಾಸ್ತಿ ಬರೋದ್ರಿಂದ ಅದು ನೋಡ್ಕೊಂಡು ಅದಕ್ಕೆ ಕೂತ್ಕೊಂಡು ಈಸಿಯಾಗಿ ಹೋಗ್ತಾರೆ ಪಬ್ಲಿಕ್. ಈಗ ಮಾಲಾಧಾರಿಗಳಿಗೆ ಎಲ್ಲೆಲ್ಲಿ ನಾವು ಈಗ
ಮಲ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಲ್ಲಿ ಪ್ರಸಾರ ಇರುತ್ತೆ ಸರ್. LED ಡಿಜಿಟಲ್ ಮುಖಾಂತರ ಪ್ರಸಾರ ಮಾಡೋ ವ್ಯವಸ್ಥೆ ಇದ್ದರೆ ಅದನ್ನ ನೋಡಿಕೊಂಡು ಆರಾಮಾಗಿ ಅವರು ಹೋಗ್ತಾರೆ ಬೆಟ್ಟಕ್ಕೆ ದರ್ಶನಕ್ಕೆ. ನಂತರದಲ್ಲಿ ಇವಾಗ ಹನುಮಾನದಾರಿಗಳು ವೆಹಿಕಲ್ಲು ಭಾಳಷ್ಟು ಕ್ರೌಡ್ಗಳು ಬರ್ತವೆ. ಟೋಲ್ ಗೇಟ್ಗಳಲ್ಲಿ ಮುನಿರಾಬಾದ್ ಇರ್ಬೋದು, ಹೊಸಪೇಟೆ ಮತ್ತು ಮರಳಿ ಹಾಗೂ ಹೇಮಗುಡ್ಡ ಟೋಲ್ ಏನಿದೆ ಸರ್, ಅದೊಂದು ಟೋಲ್ ಭಾಗದಲ್ಲಿ ವೆಹಿಕಲ್ಗಳು ಪ್ರತಿ ವರ್ಷ ಫ್ರೀ ಬಿಡ್ತಾರೆ. ಕಳೆದ ಸಾರಿ ಅದು ಗೊಂದಲ ಆಗಿ ಗೊತ್ತಿಲ್ಲ ಅಂತ ಅವ್ರಿಗೆ ಇಂಟಿಮೇಷನ್ ಆಗಿರಲಿಲ್ಲ. ಮುನಿರಾಬಾದ್ ಟೋಲು ಮತ್ತು ಹೊಸಪೇಟೆ, ಹೇಮಗುಡ್ಡ, ಮರಳಿ ಟೋಲ್ಸ್ 4 ಟೋಲ್ ಬರುತ್ತೆ. ಅದು ಒಂದು ಟೋಲ್ ಗಮನಕ್ಕೆ ಹೋಗಬೇಕು. ಹೊಸಳ್ಳಿ ಮತ್ತು ಹೊಸಪೇಟೆಯಲ್ಲಿ 3 ಬರುತ್ತೆ ಸರ್. ಹೊಸಪೇಟೆಯಲ್ಲಿ 2 ಬರುತ್ತೆ. ಇಟ್ನಾಳು ಮತ್ತು ಹೊಸಪೇಟೆಯಲ್ಲಿ 2 ಬರುತ್ತೆ. ನಂತರದಲ್ಲಿ ಭಕ್ತಾದಿಗಳಿಗೆ ವೈದ್ಯಕೀಯ ಸೌಲಭ್ಯವನ್ನು ಮಾಡ್ತಾ ಇದ್ದೀರಿ. ಅಂದರೆ ಉತ್ತರ ದಿಕ್ಕಿನಲ್ಲಿ ವೇದ ಪಾಠಶಾಲೆ ಹತ್ರ ಅಲ್ಲಿ ಒಂದು ಟೆಂಟ್ ಇರುತ್ತೆ. DHO ಅಲ್ಲಿ ಒಂದು ಇದು ಮಾಡಿ ವ್ಯವಸ್ಥೆ ಮಾಡಿರ್ತಾರೆ. ಆನೆಗುಂದಿ ಭಾಗದಲ್ಲಿ ಕೃಷ್ಣದೇವ ಸರ್ಕಲಲ್ಲಿ ಒಂದು ವ್ಯವಸ್ಥೆ ಇರುತ್ತೆ ವೈದ್ಯಕೀಯದ್ದು. ಈ ಭಾಗದಲ್ಲಿ ತಿರುಮಲಾಪುರ ಭಾಗದಲ್ಲಿ ಒಂದಿರುತ್ತೆ. ಈ ಸರಿ ಏನಂತ ರಿಕ್ವೆಸ್ಟ್ ಅಂದರೆ ಭಕ್ತಾದಿಗಳು ಪಾದಯಾತ್ರೆ 1 ದಿವಸ ಮುಂಚೆ ಬರ್ತಾರೆ. ಉದಾಹರಣೆಗೆ ಈ ಸರಿ 3ನೇ ತಾರೀಕು ಕಾರ್ಯಕ್ರಮ ಇದೆ. 2ನೇ ತಾರೀಕಿಗೆ ಆ ವೈದ್ಯಕೀಯ ಸೌಲಭ್ಯ ಇರುತ್ತೆ. ಕಾಲು ನೋವು ಇರುತ್ತೆ, ಟೈಮ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. 2ನೇ ತಾರೀಕಿಗೆ ಬೆಳಗ್ಗೆ 6 ಗಂಟೆಯಿಂದ 1ನೇ ತಾರೀಕಿಗೆ ಕೊಟ್ಟು ಅಡ್ಡಿ ಇಲ್ಲ ಸರ್. ಮೆಡಿಕಲ್ ವ್ಯವಸ್ಥೆ ಸರ್. ಈ ಸರಿ 1ನೇ ತಾರೀಕು ಮುಂಚೆನೇ ಕೊಟ್ಟರೆ ಭಾಳಷ್ಟು ವಿಜಯನಗರ ಜಿಲ್ಲೆಯವರು ಭಾಳಷ್ಟು ನೋವುಗಳು ಅವು ಪ್ರಾಬ್ಲಮ್ ಆಗ್ತಾ ಇರ್ತದೆ. ಭಾಳಷ್ಟು ಆ ಜಿಲ್ಲೆಯಿಂದ ಪಾದಯಾತ್ರೆ ಬರ್ತಾರೆ. ನಂತರದಲ್ಲಿ ನಾವು ಪ್ರತಿ ವರ್ಷ ಅಂಜನಾದ್ರಿ ಬಾಲ ಸಮಯದಲ್ಲಿ ಸ್ವಲ್ಪ ಮಾಂಸಾಹಾರ ನಿಷೇಧ ಮಾಡಂತ ಹೇಳ್ತಿದ್ದೀವಿ. ಅಂಜನಾದ್ರಿ ಸುತ್ತ 5 ಕಿಲೋಮೀಟ್ರು ರೆಸಾರ್ಟ್ಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಒಂದು ಸಮಯ 5 ದಿನ ಅಥವಾ 6 ದಿನ ಮದ್ಯಪಾನ ಮತ್ತು ಮಾಂಸಾಹಾರವನ್ನು ದಿನಾಂಕ 26ರಿಂದ 10 ದಿವಸ ಕಂಟಿನ್ಯೂ ನಿಷೇಧ ಮಾಡಬೇಕಂತ ನಮ್ಮ ಒಂದು ರಿಕ್ವೆಸ್ಟ್. ಇದೇ ತಿಂಗಳ 26ನೇ ತಾರೀಕು 10 ದಿವಸ. ಹಾಗೂ ಅಂಜನಾದ್ರಿ, ಹಂಪಿ, ಆನೆಗುಂದಿ, ದುರ್ಗಾದೇವಿ, ಪಂಪ ಸರೋವರ, ಕಿಷ್ಕಿಂದೆ ಈ ಭಾಗದಲ್ಲಿ ಸ್ನಾನಘಟ್ಟಗಳನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲ ಸಲಹೆಗಳನ್ನು ತೆಗೆದುಕೊಂಡು ಎಷ್ಟು ಸಾಧ್ಯ ಆಗುತ್ತಾ ಸರ್ಕಾರದಿಂದ ಮತ್ತು ಸಾರ್ವಜನಿಕರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅನ್ನೋದ ಪ್ರಯತ್ನದಿಂದ ಇವತ್ತೆಲ್ಲರಿಗೂ ಕೂಡ ನಾವು ಮುಖಂಡರನ್ನು ಕರೆದಿದ್ದೀವಿ. ಆಂಜನೇಯನ ಭಕ್ತರು ಕೋಟಿಗಟ್ಟಲೆ ಇದ್ದಾರೆ. ಸೇವೆ ಮಾಡೋಂಥವ್ರನ್ನ ಯಾರ್ಯಾರಿದ್ದೀರಿ, ಇಂಟ್ರೆಸ್ಟೆಡ್ ಇದ್ದೀರಿ, ಬರಬೇಕು ಅಂತೇಳಿ ಮನವಿಯನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಸರ್ಕಾರ ಹೋದ ಸರಿ ಕೂಡ ಭಾಳ ಅಚ್ಚುಕಟ್ಟಾಗಿ ನಮ್ಮ AC ಅವ್ರ ನೇತೃತ್ವದಲ್ಲಿ ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ವಿ. ಮಾಡದೇ ಕೂಡ ಈ ಸರಿ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮತ್ತೆ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು, ಇನ್ನು ಹೆಚ್ಚಿನ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಸಲಹೆಗಳನ್ನು ತಾವು ಈಗಾಗಲೇ ಕೊಟ್ಟಿದ್ದೀರಿ. ಈ ಎಲ್ಲ ಸಲಹೆಗಳನ್ನು ಜಿಲ್ಲಾಡಳಿತ ಜೊತೆ, ಸಚಿವರ ಜೊತೆ ಚರ್ಚೆ ಮಾಡಿಬಿಟ್ಟು ಎಲ್ಲವನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅದ್ರ ಜೊತೆಯಲ್ಲಿ ಈಗ ಸಾರ್ವಜನಿಕರ ಮತ್ತು ಸಹಯೋಗ ಮತ್ತು ಯಾರ್ಯಾರು ದಾನಿಗಳದರಿ, ಯಾರ್ಯಾರು ಸೇವೆ ಮಾಡಬೇಕಂತೇಳಿ ಅವರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕಂತೇಳಿ ಒಂದು ನಮ್ಮ ಅಕ್ಕ ತಾಯಿಯವರು ಸ್ವರೂಪರಾಗಿರ್ತಕ್ಕಂಥ ಲಲಿತನಕ್ಕರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಒಂದು ಚರ್ಚೆ ಮಾಡ್ತೀವಿ ಎಲ್ಲ ಮುಖಂಡರು ಸೇರಿ. ಕೆಲವಿಷ್ಟು ಕಮಿಟಿಗಳನ್ನು ಮಾಡೋಣ, ಸಾರ್ವಜನಿಕರು ಕೂಡ ಇನ್ವಾಲ್ವ್ಮೆಂಟ್ ಮಾಡೋಣ. ಈ ಕೆಲವಿಷ್ಟು ನಾವು ಸೇವೆ ಮಾಡ್ಬೇಕನ್ನೋದು ಭಾಳ ಜನ ಇರ್ತಾರೆ. ಅವ್ರು ಏನು ಮಾಡ್ಬೇಕು ಹೇಳಿದ್ರು ಮಾಡ್ತಾರೆ. ಅವ್ರು ಬಂದು ಅವಕಾಶ ಕೊಟ್ಟರೆ ಸೇವೆ ಮಾಡ್ತಾರೆ. ಹಂಗಾಗಿ ಅದನ್ನು ಕೂಡ 2-3 ದಿವಸದಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಚರ್ಚೆ ಮಾಡಿ ಯಾವ್ಯಾವ ಕಮಿಟಿ ಮಾಡಬೇಕು, ಎಲ್ಲರನ್ನು ಇನ್ವಾಲ್ವ್ ಮಾಡಲಿಕ್ಕೆ ಏನೇನು ಅವಕಾಶಗಳು ಮಾಡಬೇಕು ಅನ್ನೋದು ಕೂಡ ಮುಂದಿನ ದಿನ ಚರ್ಚೆ ಮಾಡ್ತೀವಿ. ತಾವು ಈ ಕಾರ್ಯಕ್ರಮ ಯಶಸ್ವಿಗೆ ತಮ್ಮ ಯಾವುದೇ ಸಲಹೆ ಇರಲಿ, ತಾವು ಮುಕ್ತವಾಗಿ, ಈಗ ಇದು ಒಂದೇ ಸಭೆ ಅಂತಲ್ಲ, ಇನ್ನೂ 2-3 ಸಭೆಗಳಾಗ್ತವೆ. ಸಚಿವರು ಅಂತಿಮವಾಗಿ ಇವತ್ತು ಸಚಿವರ ನೇತೃತ್ವದಲ್ಲಿ ಜಿಲ್ಲಾಡಳಿತ ಒಂದು ತೀರ್ಮಾನ ತೆಗೆದುಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಸಚಿವರು ಇದೇ 17 ಅಥವಾ 18ಕ್ಕೆ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ವಿ. ನಾವು ಮಾತಾಡಿದ್ವಿ 17 ಅಥವಾ 18ಕ್ಕೆ ಮೀಟಿಂಗ್ ಮಾಡೋಣ, ಅಡ್ವಾನ್ಸ್ ಆಗಿ ಮೀಟಿಂಗ್ ಮಾಡೋಣ. ಭಾಳಷ್ಟು ಚೆನ್ನಾಗಿ ಮಾಡೋಣ, ಭಾಳ ಉತ್ಸುಕರಾಗಿದೆ ಸಚಿವರು ಕೂಡ. ಯಾಕಂದ್ರೆ ಅವರು ಕೂಡ ಆಂಜನೇಯನ ಭಕ್ತರು. ಆ ಮಾಲೆ ಹಾಕ್ಕೊಂಬಂದು ಭಾಳಷ್ಟು ಸರಿ ಆಂಜನೇಯ ಮಾಲೆ ಹಾಕ್ಕೊಂಬಂದೇ ದರ್ಶನ ಮಾಡ್ಕೊಂಡಿದ್ದಾರೆ ನಮ್ಮ ಸಚಿವರು ಕೂಡ. ಎಲ್ಲರೂ ಕೂಡ ಸಹಯೋಗದೊಂದಿಗೆ ಚರ್ಚೆ ಮಾಡಿಬಿಟ್ಟು ಇದನ್ನು ನಾವು ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಅದ್ರ ಜೊತೆಯಲ್ಲಿ ಒಂದು ಮನವಿ ಏನಂದ್ರೆ, ಈಗಾಗಲೇ ಎಲ್ಲರೂ ರೈತರು ಕಟಾವಿಗೆ ಬಂದ್ಬಿಟ್ಟಾವು.
ಒಂದು ಮನವಿ ಏನಂದ್ರ ಈ ಪಾರ್ಕಿಂಗ್ ಏರಿಯಾದಾಗ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ರೈತರು ನೀವು ನೆಲಕ್ಕೆ ಒಯ್ಬೇಕಾದ್ರೆ ಮತ್ತೆ ನೀರು ಬಿಡಬಾರ್ದು. ನೀರು ಬಿಟ್ರೆ ಗಾಡಿ ಹೋಗಲ್ಲ. ಅದ ನೆಲ ಆರಕ್ಕ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಒಂದು 7 ದಿವಸ ಟೈಮ್ ಬೇಕು ನೆಲ ಆರ್ಲಿಕ್ಕೆ. ಯಾಕಂದ್ರೆ ಗಾಡಿ ನಿಮ್ಮ ನೆಲ ಗಟ್ಟಿರಲ್ಲ, ಸ್ವಲ್ಪ ನೀರು ಬಿಟ್ರು ಕೂಡ ಗಾಡಿ ಸಿಕ್ಕಾಬಿಡ್ತಾವೆ, ಭಾಳ ಅಸ್ತವ್ಯಸ್ತ ಆಕೈತಿ. ಆದ್ರೆ ಪಾರ್ಕಿಂಗ್ಗೆ ಭಾಳಷ್ಟು ಜಾಗ ಬೇಕು. ಪಾರ್ಕಿಂಗ್ ಭಾಳಷ್ಟು ಜಾಗ ಬೇಕಾದ್ರೆ ಎಲ್ಲರೂ ಕೂಡ ಇವಾಗ ಟ್ರ್ಯಾಕ್ಸ್ ತಗೊಂಡ್ಬರ್ತಾರೆ, ಸ್ವಂತ ವೆಹಿಕಲ್ ಬರ್ತಾರೆ. ಹಂಗಾಗಿ ಅದು ಒಂದು ಎಲ್ಲ ರೈತರಲ್ಲಿ ಮನವಿ ಏನಂದ್ರೆ ಪಾರ್ಕಿಂಗ್ ಜಾಗ ಅಂತ ಎಲ್ಲಿ ಗುರುತು ಮಾಡ್ತಾರ, ದಯವಿಟ್ಟು ಅಲ್ಲಿ ನೀರು ಬಿಡಂತ ಕೆಲಸವನ್ನು ರೈತರು ಮಾಡಬೇಡ್ರಿ ಅಂತ ಒಂದು ಮನವಿಯನ್ನು ಕೂಡ ಮಾಡ್ತೀವಿ. ಅದ್ರ ಜೊತೆಲಿ ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಭಕ್ತರು ಹೆಚ್ಚು ಬರಬೇಕು. ಇಲ್ಲೆಲ್ಲ ವ್ಯವಸ್ಥೆ ಇರುತ್ತೆ, ಸೇಫ್ ಇರುತ್ತೆ. ನಾವು ಬಂದು ಆಂಜನೇಯನ ದರ್ಶನ ಮಾಡ್ಕೋಬೇಕಂತೇಳಿ ದೇಶಾದ್ಯಂತ ಪ್ರಪಂಚಾದ್ಯಂತ ಒಂದು ಒಳ್ಳೆ ಮೆಸೇಜ್ ಹೋಗೋ ರೀತಿ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ನನ್ನ ಮನವಿ. ಎಲ್ಲರೂ ಕೂಡಿ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನನಗೂ ಕೂಡ ನಾನು ಕನಸಿಕೆ